Just a minute. ಓಕೆ, ಇದೇನೋ ಇದು ಆನ್ಲೈನ್ಗಳದು ಗೊತ್ತಿಲ್ಲ. ಸ್ನೇಹಿತರೆ ನಮಸ್ತೆ. ಸೊ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಫಲಿತಾಂಶ ಮತ್ತೆ ಪರಿಹಾರ, ಅಥವಾ ಪರಿಹಾರ ಮತ್ತೆ ಫಲಿತಾಂಶ, ಯಾವ್ದು ಬೇಕಾದ್ರೂ ತಿಳ್ಕೊಳ್ಳಿ. ಗುರುಗಳಿಂದ ನಿಮಗೆ ಪರಿಹಾರ, ಮಾರ್ಗದರ್ಶನ ಮತ್ತೆ ಆಶೀರ್ವಾದ ಇದು ಬೇಕಾದರೆ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದು ಚೆನ್ನಾಗಿ ತಿಳ್ಕೊಳ್ಬೇಕು. ಇವತ್ತು ನಾನು ಹೇಳೋವಂಥದ್ದು ನನಗೆ ಅನ್ವಯವಾಗಿರುವಂಥದ್ದು, ಬೇರೆಯವ್ರಿಗೆ ಅನ್ವಯವಾಗಿರುವಂಥದ್ದಲ್ಲ. ಆದ್ರಿಂದ ನನ್ನ ಅನುಭವಗಳನ್ನ ನಿಮ್ಮ ಹೊಂದಿಗೆ ಹಂಚ್ಕೊಳ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟದಾಗ್ಲಿಂದ ಸಾಯೋವರೆಗೂ ಸಮಸ್ಯೆಗಳು ಬಂದೇ ಬರ್ತವೆ. ನೀವು ಏನೇ ತಿಪ್ಪುರ್ಲಾಗ ಹೊಡೆದ್ರು ಸಮಸ್ಯೆಗಳು ನನ್ನ ಅನುಭವದ ಪ್ರಕಾರ ನೆರಳಿದ್ದಂಗೆ. ಆ ನೆರಳು ನಮ್ಮನ್ನು ಬಿಟ್ಟು ಹೇಗೆ ಹೋಗೋದಿಲ್ವೋ ಸಾಯೋವರೆಗೂ, ಅದೇ ರೀತಿ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಹೊಸ ಹೊಸ ರೂಪಗಳನ್ನು ಪಡ್ಕೊಂಡು ನಮ್ಮ ಜೀವನದಲ್ಲಿ ಸದಾ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ, ಪ್ರತಿ ಜನ್ಮದಲ್ಲೂ ಕೂಡ ಇದು ಕಟ್ಟಿಟ್ಟ ಬುತ್ತಿ. ಈಗ ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟಿಗೆ ಟಾಸ್ಕ್ ಏನು ನಮಗೆ ಒಬ್ಬ ಮನುಷ್ಯನಿಗೆ ಅಂತಂದ್ರೆ, ಈ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಪರಿಹಾರಗಳನ್ನ ಹುಡ್ಕೊಳ್ತಾ ಜೀವನವನ್ನ ಮುಂದೆ ಸಾಗಿಸದೆ ನಮ್ಮೆಲ್ಲರ ಜೀವನದ ಉದ್ದೇಶ. ಒಬ್ಬೊಬ್ರದ್ದು ಒಂದೊಂದು ಕಾಯಕ, ಒಬ್ಬೊಬ್ರದ್ದು ಒಂದೊಂದು ರೀತಿ ಸಂಸ್ಕಾರ, ಪರಂಪರೆ, ಒಬ್ಬೊಬ್ರದ್ದು ಒಂದೊಂಥರ ಶಾಸ್ತ್ರ, ಒಬ್ಬೊಬ್ರದ್ದು ಒಂದೊಂಥರ ಭಾಷೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ವಿಚಿತ್ರವಾಗಿರುವಂಥ ಮತಗಳು, ಏನೇನೋ ಅವರು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿ, ಹೇಗೆ ನಾವು ಒಲಿಂಪಿಕ್ಕಲ್ಲಿ ಗೇಮ್ಗಳು ಎಷ್ಟೊಂದು ಥರ ಗೇಮ್ ಇದೆ. ಕಬಡ್ಡಿ ಇದೆ, ಫುಟ್ಬಾಲ್ ಇದೆ, ಕ್ರಿಕೆಟ್ ಇದೆ, ಜಿಮ್ನಾಸ್ಟಿಕ್ ಇದೆ, ಅದು ಬೋ ಅಂಡ್ ಆ್ಯರೋ ಇದೆ. ಸೊ ಏನು ಒಂದ ಸಾವಿರಾರು ಗೇಮ್ಗಳು. ಅದು ಒಲಿಂಪಿಕ್ ಗೇಮ್ಗಳು ಬೇರೆ, ಒಲಿಂಪಿಕ್ ಗೇಮ್ ಬಿಟ್ಟು ಬೇರೆ ಬೇರೆ ಗೇಮ್ಗಳು ಬೇರೆ. ಅದೇ ರೀತಿಲಿ ಕರ್ನಾಟಕ, ಮೈಸೂರಲ್ಲಿ ಮಾತಾಡೋರು ಏನು ಸ್ಲ್ಯಾಂಟ್ ಅವ್ರದ್ದು ಬೇರೆ, ಮಂಗಳೂರಲ್ಲಿ ಮಾತಾಡೋದು ಬೇರೆ, ಕೇರಳದಲ್ಲಿ ಮಾತಾಡೋದು ಬೇರೆ. ಭಾಷೆಗಳು ಬೇರೆ ಬೇರೆ ಆದರೆ ಕನ್ನಡನೇ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಮಾತಾಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ರದ್ದು ಈ ರೀತಿ ಇರೋದ್ರಿಂದ ಅದನ್ನ ನೀವು ಕಲಿತಾ ಹೋಗ್ಬೇಕು. ನೀವು ಈಗ ನಮ್ಮ ಇಂಡಿಯಾದಲ್ಲೆಲ್ಲ ರೈಟ್ ಸೈಡಲ್ಲಿ ಡ್ರೈವಿಂಗ್ ಇದೆ, ಫಾರಿನ್ ಕಂಟ್ರಿಲಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ. ಸಡನ್ ಆಗಿ ಇವಾಗ ನಾನು ಲೆಫ್ಟ್ ಸೈಡ್ ಕೊಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಒಂದು 2 ದಿವಸ 3 ದಿವಸ ಅಡ್ಜಸ್ಟ್ ಆಗಬೇಕು, ರೌಂಡ್ ಹೊಡಿಬೇಕು. ಹಂಗಾಗಿ ಇನ್ನೊಂದು ಭಾಷೆಯವ್ರ ಹತ್ರ ನಾವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರೀತಿ ಬೇರೆ ಯಾವುದೋ ಭಾಷೆ ಬರದೇ ಇದ್ದಾಗ ಆಕ್ಷನ್ ಮೂಲಕನೋ ಅಥವಾ ಅವ್ರಿಗೆ ತೋರಿಸೋದ್ರ ಮೂಲಕನೋ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಿ. ಅಂದರೆ ಹೊಸದು. ಈಗ ಚೈನಾದವರು ಇಂಡಿಯಾಗೆ ಬಂದ್ಬಿಟ್ಟವ್ರೆ, ಅವ್ರನ್ನ ಹೇಗೆ ಮಾತಾಡಿಸ್ತೀರಾ? ನಿಮಗೆ ಚೈನಾ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಅಥವಾ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಹೇಗೆ ಕಮ್ಯುನಿಕೇಟ್ ಮಾಡೋದು? ಬಾಡಿ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡೋದು, ಅಥವಾ ವಸ್ತುಗಳನ್ನು ತೋರಿಸೋದ್ರ ಮೂಲಕ. ನೋಡಿ, ದಿಸ್ ಈಸ್ ಬ್ಯಾಟ್ರಿ, ನಾವು ಬ್ಯಾಟ್ರಿ ಅಂತೀರ, ಅವ್ರು ಏನೋ ಕರೀತಾರೆ. ಓ ದಿಸ್ ಈಸ್ ಕ್ಯಾಮ್ರಾ ಬ್ಯಾಟ್ರಿ ಅಂತ. ಎಸ್ 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 ಅಂತ ಈ ರೀತಿ ಕಮ್ಯುನಿಕೇಟ್ ಮಾಡ್ತೀರಿ. ಅದೇ ಥರ ಹೊಸ ಹೊಸ ಸಮಸ್ಯೆಗಳು ಕೂಡ ನಮಗೆ ಹೊಸ ಭಾಷೆ ಇದ್ದಂಗೆ. ಆ ಭಾಷೆ ನಮಗೆ ಗೊತ್ತಾಗಲ್ಲ. ಹೇಗೆ ಚೈನಾ ಭಾಷೆ ನಾವು ಮಾತಾಡೋದಕ್ಕಾಗೋದಿಲ್ಲ, ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಆ ಸಮಸ್ಯೆಗಳನ್ನು ಅರ್ಥ ಮಾಡಿಸೋದಕ್ಕೆ
ಈಗ ಹೊಸದಾಗಿ ಒಂದು ಆ್ಯಪ್ ಬಂದಿದೆ. ಅಂದರೆ ಲ್ಯಾಂಗ್ವೇಜ್ನ ಟ್ರಾನ್ಸ್ಲೇಟ್ ಮಾಡಿ ಕರೆಯುತ್ತೆ. ಈಗ ನನಗೆ ಊಟ ಬೇಕು ಅಂತ ನಾನು ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಅದು ಜರ್ಮನ್ನಲ್ಲಿ ಟೈಪ್ ಆಗುತ್ತೆ, ಅವ್ರಿಗೆ ತೋರಿಸ್ತೀನಿ. ಓಹ್! ಓಕೆ, ನಿಮಗೆ ಊಟ ಬೇಕಾ ಅಂತ ಕೇಳಿ ಅವ್ರು ಮತ್ತೆ ತಿರ್ಗಾ ಆನ್ಸರ್ ಕೊಡ್ತಾರೆ. ಅದು ನನಗೆ ಕನ್ನಡದಲ್ಲಿ ತೋರಿಸುತ್ತೆ. ಇದೊಂದು ಮಾಧ್ಯಮ. ಮೊದಲನೇದಾಗಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನಂತಂದ್ರೆ ಇದೊಂದು ಮಾಧ್ಯಮ. ಆ್ಯಪ್ ಅಂದರೆ ಬೇರೆ ಲ್ಯಾಂಗ್ವೇಜನ್ನ ನಮ್ಮ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಕೊಡುತ್ತಲ್ಲ, ಇದೊಂದು ಆ್ಯಪ್. ಅದನ್ನು ಕಂಡುಹಿಡಿದಿದ್ದಾರೆ ಈಗ. ಇನ್ನೊಂದು ಸ್ವಲ್ಪ ದಿವಸ ನಾನು ಕಾಲಲ್ಲೂ ಬಂದ್ಬಿಡುತ್ತೆ. ಅದು ಏರ್ಟೆಲ್ ಅವರು, ಜಿಯೋ ಸಿಮ್‌ನವರು, ಇನ್ನು ಯಾವ್ದ್ಯಾವ್ದು ಸಿಮ್‌ಗಳಿದೆ ಅವರೆಲ್ಲ ತಂದ್ಬಿಡ್ತಾರೆ. ಯಾರೋ ಜರ್ಮನ್ ಭಾಷೆಯಲ್ಲಿ ಮಾತಾಡಿದ್ರೆ ನನ್ಗೆ ಕನ್ನಡದಲ್ಲಿ ಆನ್ಸರ್ ಬರ್ತದೆ. ನಾನು ಮತ್ತೆ ಕನ್ನಡದಲ್ಲಿ ಅವ್ರಿಗೆ ಉತ್ತರ ಕೊಟ್ರೆ ಅವ್ರಿಗೆ ಜರ್ಮನಲ್ಲಿ ಹೋಗಿ ತಲುಪುತ್ತೆ. ಇದೊಂದು ಸಾಫ್ಟ್‌ವೇರ್, ಇದೊಂದು ಆ್ಯಪ್. ಅದೇ ಥರನೇ ಈ ಆ್ಯಪಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ ಮುಂದಿನ ಭವಿಷ್ಯದಲ್ಲಿ ಬಹಳಷ್ಟು ಜನ ಇದರ ಸದುಪಯೋಗವನ್ನು ಪಡ್ಕೊಳ್ತಾರೆ. ಅಂದ್ರೆ ಆರ್ಥಿಕವಾಗಿ ನಾವು ಮುಂದುವರಿಯೋದಕ್ಕೆ ಬಹಳ ಬಹಳ ಸಹಾಯವಾಗುತ್ತೆ ಇದು. ಅಂದ್ರೆ ಎಷ್ಟೋ ಸಮಸ್ಯೆಗಳಿಗೆ ಇದೊಂದು ಪರಿಹಾರ. ಎಷ್ಟೋ ಸಮಸ್ಯೆಗಳಲ್ಲಿ ಎಷ್ಟೊಂದು ಜನದ ಸಮಸ್ಯೆಗಳಿಗೆ, ದೇಶದ ಸಮಸ್ಯೆಗೆ ಇದೊಂದು ಪರಿಹಾರ. ಅದೇ ರೀತಿ ಆ ಆ್ಯಪ್ ಹೇಗೆ ಕೆಲಸ ಮಾಡುತ್ತೋ ಒಬ್ಬ ಗುರು ಕೂಡ ಅದೇ ರೀತಿ ಕೆಲಸ ಮಾಡ್ತಾನೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಪರಿಹಾರದ ರೂಪದಲ್ಲಿ ಕೊಡುವಂಥದ್ದು. ನಿಮಗೆ ಗೊತ್ತಿಲ್ಲ ಆ ಭಾಷೆ, ಸಮಸ್ಯೆ ಅನ್ನೋ ಭಾಷೆಗಳು ನಿಮಗೆ ಗೊತ್ತಿಲ್ಲ. ಉದಾಹರಣೆಗೆ ಯಾರಿಗೋ ಮಕ್ಕಳಾಗ್ತಾ ಇಲ್ಲ. ಯಾಕೆ ಮಕ್ಕಳಾಗ್ತಾ ಇಲ್ಲ? ಇದೊಂದು ಸಮಸ್ಯೆ. ಜನರಲ್ ಆಗಿ ಮನುಷ್ಯನಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಏನು ಏನೋ ನಾವು ಪಾಪಕರ್ಮ ಮಾಡಿದಿರಿ. ನಮ್ಮ ಹಣೆ ಬರಹ, ವಿಧಿ ಬರಹ, ಬ್ರಹ್ಮ ಬರಹ, ನಮ್ಮ ಕರ್ಮಾನುಸಾರವಾಗಿ ನಮಗಿದೆ. ಹಂಗಾಗಿ ಮಕ್ಕಳಾಗ್ತಾ ಇಲ್ಲ. ನಮ್ಗೇನು ಗೊತ್ತಿಲ್ಲ ಅಂತಂದ್ರೆ ನಾವು ಇದಕ್ಕೆ ಸೀಲ್ ಹೊಡೆದು ಬಿಡ್ತೀರಿ. ಏನಕ್ಕೆ? ಕರ್ಮಕ್ಕೆ, ಹಣೆ ಬರಹ, ಬ್ರಹ್ಮ ಬರಹ, ವಿಧಿ ಬರಹಕ್ಕೆ ನಾವು ಸೀಲ್ ಹೊಡೆದು ಬಿಡ್ತೀರಿ. ಇಲ್ಲಾಂದ್ರೆ ಏನೋ ಕರ್ಮ ಮಾಡಿದಿರಿ ಅದಕ್ಕೋಸ್ಕರ ನಮ್ಮ ಮಕ್ಕಳಾಗ್ಲಿಲ್ಲ ಅಂತ ಮಾಡ್ಬಿಡ್ತೀರಿ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ನೇತಾಕ್ಬೇಕಲ್ಲ. ಈಗ ಶರ್ಟ್ ಇದು ಜುಬ್ಬ ಬಿಚ್ಬಿಟ್ಟು ನಾನು ಎಲ್ಲಾಕ್ಲಿ? ಹ್ಯಾಂಗರ್ ಇರುತ್ತದೆ ಮನೇಲಾದ್ರೆ ನನಗೆ ಗೊತ್ತು ಹ್ಯಾಂಗರ್ ಎಲ್ಲಿದೆ ಅಂತ, ಅಲ್ಲಿಗೆ ಹಾಕ್ತೀನಿ. ಈಗ ಯಾರ್ದೋ ಮನೆಗೆ ಹೋಗಿ ಹ್ಯಾಂಗರೇ ಇಲ್ಲ, ಎಲ್ಲ ಹುಡುಕ್ತೆ. ತಗೊಂಡೋಗಿ ಚೇರ್ ಮೇಲೋ, ಬಾಗಿಲ ಮೇಲೋ, ಇಲ್ಲ ಕಿಟಕಿ ಮೇಲೋ ಎಲ್ಲೋ ಒಂದ್ ಕಡೆ ಅದನ್ನ ನೇತಾಕ್ಲೇಬೇಕು. ಎಲ್ಲೂ ನೇತಾಕಕ್ ಜಾಗ ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಮೂಲೆಲ್ಲಾದ್ರೂ ಬಿಸಾಕಿರ್ತೀನಿ. ಮೂಲೆಲ್ಲೋ ಮಂಚದ ಮೇಲೆ ಎಲ್ಲೋ ಒಂದ್ ಕಡೆ ಬಿಸಾಕಿರ್ತೀನಿ. ಅದು ತಗಲಾಕೋದಕ್ಕೆ ಒಂದು ಬೇಕೇ ಬೇಕು. ಅದಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಏನ್ ಮಾಡ್ಬಿಡ್ತೀರಿ, ನಿನ್ಗೆ ಏನೇನ್ ಗೊತ್ತಿಲ್ಲ ಅದಕ್ಕೆಲ್ಲ ಇದಕ್ಕೆ ಮೆತ್ತು ಬಿಡಪ್ಪ ಅಂತ. ಕೋತಿ ತಿನ್ಬಿಟ್ಟು ಮೇಕೆ ಗಡ್ಡಕ್ಕೆ ಮೆತ್ತು ಬಿಡ್ತದಲ್ಲ, ನನ್ಗೆ ಗೊತ್ತಿಲ್ಲಪ್ಪ ನೋಡು ಮೇಕೆ ತಿಂದಿರೋದು ಅಂತ ಮೇಕೆ ಒಡಸ್ಕೊತದೆ. ಸೊ ಈ ರೀತಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ರಿಯಲ್ ಆಗಿ ಏನಕ್ಕೆ ಮಕ್ಕಳಾಗ್ತಾ ಇಲ್ಲ? ವೈಜ್ಞಾನಿಕವಾಗಿ ಹುಡುಕಿದ್ರೆ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ಏನೋ ನಿನಗೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಇದೆ, ಸೊ ಗರ್ಭಾಶಯದಲ್ಲಿ ತೊಂದರೆ ಇದೆ. ಅವರು ಮೆಡಿಕಲ್ಲಿ ಅದನ್ನ ಪರಿಹಾರ ಮಾಡೋದಕ್ಕೆ ನೋಡ್ತಾರೆ. ಕೆಲವರು ಮೆಡಿಕಲಲ್ಲೂ ಕೂಡ ಆಗೋದಿಲ್ಲ. ಮೆಡಿಕಲಲ್ಲಿ ಎಲ್ಲ ನ್ಯೂಟ್ರಲ್ ಆಗಿದೆ, ನಾರ್ಮಲ್ ಆಗಿದೆ, ಬಟ್ ನಿಮಗೆ ಮಕ್ಕಳಾಗ್ತಾ ಇಲ್ಲ. ಅದಕ್ಕೇನೋ IVF ಅಂತ ಏನೋ ಹೇಳ್ತಾರೆ, ಅದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೃತಕ ಗರ್ಭಧಾರಣೆ ಅಂತ. ಅದನ್ನು ಕೆಲವರು ಮಾಡಿಸ್ಕೊಳ್ತಾರೆ. ಈಗ ವೈಜ್ಞಾನಿಕವಾಗಿ ಅವ್ರಿಗೆ ಉತ್ತರ ಸಿಗ್ಲಿಲ್ಲ. ಅಂದ್ರೆ ಡಾಕ್ಟ್ರು ಕೆಲವ್ರಿಗೆ ಇಷ್ಟನೇ ಇರಲ್ಲ. ಬಟ್ ಕೆಲವರು ಡಾಕ್ಟ್ರೇ ಇದಕ್ಕೆ ಇಲ್ಲಮ್ಮ ನೋಡ್ತೀನಿ, ಮಾಡ್ತೀನಿ ಅಂದ್ಬಿಟ್ಟು ಡಾಕ್ಟರ್‌ಗಳು 4-5 ಡಾಕ್ಟರ್‌ನ ಚೇಂಜ್ ಮಾಡಿಸ್ತಾ ಹೋಗ್ತಾ ಇರ್ತಾರೆ. ಇವಾಗ ಇದಕ್ಕೇನ್ ಪರಿಹಾರ? ಇದಕ್ಕೆ ಆಧ್ಯಾತ್ಮಿಕವಾಗಿ ಏನ್ ಪರಿಹಾರ ಸಿಗಬಹುದು? ಒಬ್ಬ ಗುರುಗಳ ಮುಖಾಂತರ ಏನ್ ಪರಿಹಾರ ಸಿಗ್ಬೋದು? ಯಾರೋ ಜ್ಯೋತಿಷ್ಯರು ನೋಡ್ಕೊಂಡು ಹೋಗ್ತಾರೆ. ಯಾರೋ ಸಂಖ್ಯಾಶಾಸ್ತ್ರ ನೋಡ್ಕೊಂಡು ಹೋಗ್ತಾರೆ. ಯಾರೋ ವಾಸ್ತು ಹುಡ್ಕೊಂಡು ಹೋಗ್ತಾರೆ. ನಮ್ಮ ಮನೆ ವಾಸ್ತು ಸರಿ ಇಲ್ಲೇನೋ ಅದಕ್ಕೋಸ್ಕರ ನಮಗೆ ಮಕ್ಕಳಾಗ್ತಾ ಇಲ್ಲ. ಸೊ ನನ್ನ ಜಾತಕ ಸರಿ ಇಲ್ವೇನೋ, ಅಥವಾ ನನ್ನ ಫೋನ್ ನಂಬರು, ಅಕೌಂಟ್ ನಂಬರು, ಗಾಡಿ ನಂಬರ್ ಸರಿ ಇಲ್ವೇನೋ ಅದಕ್ಕೋಸ್ಕರ ನನಗೆ ಮಕ್ಕಳಾಗ್ತಾ ಇಲ್ಲ. ಎಲ್ಲಿದೆ ಇದಕ್ಕೆ ಸರಿಯಾದ ಸೂಕ್ತವಾದ ಪರಿಹಾರಗಳು ಏನು? ಆ ಪರಿಹಾರ ಬಿಟ್ಬಿಡಿ, ಅದು ಬಹಳ ದೂರ, ಕಿಲೋಮೀಟರ್ ದೂರದಲ್ಲಿದೆ. ಮೊದಲು ಇದನ್ನ ಐಡೆಂಟಿಫೈ ಮಾಡ್ಬೇಕಲ್ಲ. ಇದು ಏನಕ್ಕೆ ಮಕ್ಕಳಾಗ್ತಾ ಇಲ್ಲ? ಸಮಸ್ಯೆ ಏನು? ಇದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಸೂಕ್ಷ್ಮದ ಹಾದಿಗಳನ್ನು ಹಿಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲವೂ ಕೂಡ ಹಗಲು ರಾತ್ರಿ ಇದ್ದಂಗೆ ಸ್ಥೂಲ ಸೂಕ್ಷ್ಮ ಅಂತಿದೆ. ಸ್ಥೂಲವಾಗೇ ನಾವು ಜಡ್ಜ್ ಮಾಡ್ತೀರಿ ಹೊರತು ಸೂಕ್ಷ್ಮವಾಗಿ ನಮಗೇನಕ್ಕೆ ಜಡ್ಜ್ ಮಾಡೋದಕ್ಕೆ ಬರೋದಿಲ್ಲ. ಸೂಕ್ಷ್ಮ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಸೂಕ್ಷ್ಮ ಅಂದ್ರೆ ಅಗೋಚರವಾದದ್ದು, ಕಣ್ಣಿಗೆ ಕಾಣಿಸ್ದೇ ಇರೋಂಥದ್ದು ಅದಿದೆ, ಆದ್ರೆ ಕಣ್ಣಿಗೆ ಕಾಣಿಸಲ್ಲ. ಈಗ ಗಾಳಿ ತೋರಿಸು ಅಂದ್ರೆ ಹೆಂಗ್ ತೋರಿಸ್ತೀರಾ? ಗಾಳಿ ಬೀಸೋದ್ರ ಮೂಲಕ ನಮ್ಗೆ ಓ ಗಾಳಿ ಇದೆ ಅಂತ ಅನ್ಕೊಳ್ತೀರಿ. ಬಟ್ ಗಾಳಿನ ತೋರಿಸು ಅಂದ್ರೆ ಹೆಂಗ್ ನೋಡೋದು ಅದನ್ನ ಗಾಳಿನ? ಕರೆಂಟ್ ತೋರಿಸು ಅಂದ್ರೆ ಹೆಂಗ್ ತೋರ್ಸಕ್ಕಾಗುತ್ತೆ? ಕರೆಂಟ್ ತೋರ್ಸಕ್ಕಾಗಲ್ಲ. ಕರೆಂಟು ಒಳಗಡೆ ಹರಿತಾ ಇದೆ. ಅದನ್ನ ನಾವು ಫ್ಯಾನ್ ಸ್ವಿಚ್ ಹಾಕಿದ್ರೆ ಫ್ಯಾನ್ ಓಡುತ್ತೆ, ಟಿವಿ ಹಾಕಿದ್ರೆ ಟಿವಿ ಆನ್ ಆಗುತ್ತೆ.
ಬಟ್ ವಿದ್ಯುತ್ತನ್ನು ತೋರಿಸು ಅಂತಂದ್ರೆ ತೋರ್ಸಕ್ಕಾಗಲ್ಲ. ನಿನಗೆ ಬೇಕಾದ್ರೆ ಅನುಭವಿಸ್ಬೋದು. ಹೋಗಿ ಮೇನ್ ರೋಡ್ ದೊಡ್ಡ ಹೈ ಟೆನ್ಷನ್ ವೈರ್ ಹಿಡ್ಕೊ, ಅವಾಗ ಗೊತ್ತಾಗ್ತದೆ ನಿನಗೆ ಕರೆಂಟ್ ಅನುಭವಕ್ಕೆ ಬರ್ತದೆ ಅಂತ. ಅಲ್ಲಿವರೆಗೂ ಬರಲ್ಲ. ಅದು ಹಿಡ್ಕೊಂಡಾಗ ಕರೆಂಟ್ ಹೊಡೆದಾಗ ಗೊತ್ತಾಗಿಲ್ಲ. ಒಂದು ಮಳೆ ತಗೊಂಡೋಗಿ ತೂತಿಗೆ ಹಾಕು, ಆ ಪ್ಲಗ್ಗೆ ಹಾಕು, ಅವಾಗ ಗೊತ್ತಾಗ್ತದೆ ನಿನಗೆ ಕರೆಂಟ್. ಅದನ್ನ ನೋಡಕ್ಕಾಗಲ್ಲ, ಅನುಭವಿಸ್ಬೋದು. ಅದೇ ರೀತಿನೇ ಸೂಕ್ಷ್ಮಗಳು ಕಣ್ಣಿಗೆ ಕಾಣಿಸೋದಿಲ್ಲ, ಅಗೋಚರ ಅಂತ ಕರೀತಾರೆ. ಅವ್ಯಕ್ತವಾಗಿರೋದು. ನಾನೀಗ ನಿಮ್ಮ ಕಣ್ಮುಂದೆ ವ್ಯಕ್ತವಾಗಿದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ದೀರಾ. ನೀವು ಕೆಲವರು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀರಾ, ಕೆಲವರೆಲ್ಲ ಸ್ಕ್ರೀನ್ ಮೇಲೆ ನಿಮ್ಮ ಫೋಟೋಗಳು ಬರ್ತಾ ಇದೆ, ಕೆಲವ್ರದ್ದು ಇನ್ಶಿಲ್ ಬರ್ತಾ ಇದೆ. ಯಾರ್ಯಾರು ಫೋಟೋ ಹಾಕಿಲ್ಲ, BJ V ಮತ್ತೆ G L ಈ ಥರದ್ದೆಲ್ಲ ಕಾಣಿಸ್ತಾ ಇದೆ ನನಗಿಲ್ಲಿ. ಅದೇನಂತಂದ್ರೆ ಅದೆಲ್ಲ ನೀವು ಫೋಟೋ ಹಾಕ್ದಿದ್ದವ್ರದ್ದು ಬರ್ತದೆ, ಫೋಟೋ ಹಾಕಿರೋರ್ದು ಫೋಟೋ ಬರ್ತದೆ. ಸೊ ಹಾಗೆ ನಾನು ನಿಮಗೆ ವ್ಯಕ್ತವಾಗಿದ್ದೀನಿ. ಇವಾಗ ನಾನು ಅವ್ಯಕ್ತವಾಗ್ತೀನಿ. ಹೇಗೆ ಅವ್ಯಕ್ತವಾಗೋದು ನೋಡಿ, ಇವಾಗ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ, ಬಟ್ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ, ಅವ್ಯಕ್ತವಾಗಿದ್ದೀನಿ. ಇದನ್ನ ಅವ್ಯಕ್ತವಾಗಿರೋದು ಅಂತ ಅಂದ್ರೆ ನಾನು ಇದೀನಿ, ಮಾತಾಡ್ತಾ ಇದ್ದೀನಿ, ನಿಮಗೂ ಗೊತ್ತು, ಬಟ್ ಕ್ಯಾಮ್ರಾ ಆನ್ ಆಗಿಲ್ಲ. ಈಗ ಆನ್ ಆಯ್ತು. ಕ್ಯಾಮ್ರಾ ಆನ್ ಆಗಿದ ತಕ್ಷಣನೇ ನನ್ನ ಫೋಟೋಯಿಂದ ನಾನು ಬಂದೆ. ಅದೇ ರೀತಿ ಸೂಕ್ಷ್ಮಗಳನ್ನ ಮೊದಲು ತಿಳ್ಕೊಳ್ಳಿ. ಸೂಕ್ಷ್ಮ ಅನ್ನೋದು ಇದೆ. ಹೇಗೆ ಮರ ಬೇರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಇದೆ ಬೇರು, ಅದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ನಮ್ಗೆ ಎನರ್ಜಿ ಇದೆ. ನಾನು ಎನರ್ಜಿ, ಇದರೊಳಗಡೆ ಮೈಕ್ ಎನರ್ಜಿ, ನೀವು ಎನರ್ಜಿ, ಲ್ಯಾಪ್ಟಾಪ್ ಎನರ್ಜಿ, ಮೊಬೈಲ್ ಎನರ್ಜಿ, ಎಲ್ಲವೂ ಕೂಡ ಎನರ್ಜಿನೇ. ಆ ಖಾಲಿ ಜಾಗ ಸ್ಪೇಸ್ ಇದೆಯಲ್ಲ, ಎಂಟಿ ಸ್ಪೇಸ್, ಅದು ಕೂಡ ಎನರ್ಜಿನೇ. ಪ್ರತಿಯೊಂದು ಇಲ್ಲಿ ಎನರ್ಜಿನೇ. ಕಣ್ಣಿಗೆ ಕಾಣುವಂತಹ ಎನರ್ಜಿ, ಕಣ್ಣಿಗೆ ಕಾಣಿಸ್ದಿರುವಂತ ಎನರ್ಜಿ. ಅದೇ ರೀತಿ ಕಣ್ಣಿಗೆ ಕಾಣಿಸುವಂತ ಸಮಸ್ಯೆಗಳು, ಕಣ್ಣಿಗೆ ಕಾಣದಿರುವಂತಹ ಸಮಸ್ಯೆಗಳು. ಉದಾಹರಣೆಗೆ, ಯಾರ್ದೋ ಮನೆಯಲ್ಲಿ ವಾರದಲ್ಲಿ 2 ಸಲ ಇಲ್ಲ 3 ಸಲ ಗಾಡಿ ಪಂಚರ್ ಆಗುತ್ತೆ, ಅಥವಾ ಗಾಡಿ ರಿಪೇರಿ ಆಗುತ್ತೆ, ಇಲ್ಲ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಒಟ್ಟು 3 ಕಾರು 4 ಗಾಡಿಗಳಿದಾವೆ. 3 ಕಾರು 4 ಗಾಡಿ ಇದೆ. ಇಷ್ಟು 7 ವಾಹನಗಳಲ್ಲಿ ವಾರದಲ್ಲಿ 2 ಅಥವಾ 3 ಸಲ ಕಂಪಲ್ಸರಿ ಇವ್ರಿಗೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಪಂಚರ್ ಆಗುತ್ತೆ, ಅಥವಾ ಗಾಡಿ ಕೆಟ್ಟೋಗುತ್ತೆ. ಏನಕ್ಕೆ? ಈಗ ಗಾಡಿ ಕೆಟ್ಟೋಗ್ತಾ ಇರೋದು ಸ್ಥೂಲವಾದ ಸಮಸ್ಯೆ. ಅದಕ್ಕೆ ಏನೋ ಮೆಕ್ಯಾನಿಕ್ ಹತ್ರ ಹೋಗ್ತಾನೆ, ಅಥವಾ ಮೆಕ್ಯಾನಿಕ್ ಇಲ್ಲೇ ಬರ್ತಾನೆ, ರೆಡಿ ಮಾಡ್ಕೊಳ್ತಾನೆ, ಮಾಡ್ಕೊಂಡು ಹೋಗ್ಬಿಡ್ತಾನೆ, ಮತ್ತೆ ತಿರ್ಗಾ ಕೆಟ್ಟೋಗುತ್ತೆ. ಈಗ ಇದು ಕೆಟ್ಟೋಗ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ, ಇದು ಸೂಕ್ಷ್ಮದ ಕಾರಣಗಳು. ಅದೇ ರೀತಿ ಗಾಡಿಗಾದಂಗೆ ಬಾಡಿಗೂ ಕೂಡ ಆಗ್ತದೆ. ಮನೇಲಿ ಒಂದು 6-7 ಜನ ಇದ್ರೆ, ಒಬ್ರು ತಪ್ಪಿ ಒಬ್ರು ಹುಷಾರಿಲ್ಲ, ಅವ್ರು ಹುಷಾರಾದ್ರು ಇನ್ನೊಬ್ರು ಜ್ವರ ಬಂದ್ಬಿಡ್ತು, ಇವ್ರಿಗೆ ಹುಷಾರಾದ್ರು ಮಗುಗ್ ಜ್ವರ ಬಂದ್ಬಿಡ್ತು, ಮಗುಗ್ ಜ್ವರ ಆಯ್ತು ತಂಗಿಗೆ ಜ್ವರ ಬಂತು, ತಂಗಿಗೆ ಜ್ವರ ಆಯ್ತು ಈಗ ಮತ್ತೆ ತಾತಂಗೆ ಜ್ವರ ಬಂತು. ಒಬ್ಬೊಬ್ರು ಮನೇಲಿ ಹಿಂಗೆ ಹುಷಾರಿಲ್ದಿರ ಬೀಳ್ತಾನೆ. ಏನಕ್ಕೆ ಹಿಂಗಾಗುತ್ತೆ? ಇದು ಸೂಕ್ಷ್ಮ. ಸ್ಥೂಲವಾಗಿ ನಿಮಗೆ ಜ್ವರ ಬಂದ್ರೆ ಏನ್ ಮಾಡ್ತೀರಾ? ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಾ, ಇಲ್ಲಾಂದ್ರೆ ಕ್ಲಿನಿಕ್ ಹೋಗ್ತೀರಾ, ಇಲ್ಲ ನರ್ಸಿಂಗ್ ಹೋಮ್ಗೆ ಹೋಗ್ತೀರಾ, ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗ್ತೀರಾ. ಒಬ್ಬೊಬ್ರದ್ದು ಒಂದೊಂದು ರೀತಿ. ಕೆಲವರೆಲ್ಲ ಕ್ಲಿನಿಕ್ ಎಲ್ಲ ಹೋಗಲ್ಲ, ಸೀದಾ ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತಾರೆ. ಒಂದ್ ದಿವಸ ಅಡ್ಮಿಟ್ ಆಗಿ ಗ್ಲೂಕೋಸ್ ಸೇರಿಸ್ಕೊಂಡು ಮಾತ್ರೆ ಗೀತ್ರೆ ನೋಡ್ಕೊಂಡು ಬರ್ತಾರೆ. ಸೊ ಈಗ ಎನಿವೇ ಅದನ್ನು ಹೋಗ್ಬಿಟ್ಟು ಬರ್ತೀರ. ಬಟ್ ಏನಕ್ಕೆ ಆಗ್ತಾ ಇದೆ ಇದು ಸೂಕ್ಷ್ಮದ ಒಂದು ದಾರಿ. ಒಂದು ವೈಜ್ಞಾನಿಕ ಅಂದ್ರೆ, ನೀವು ವೈದ್ಯಕೀಯ ರಂಗದ ಮೂಲಕ ನಾನು ಪರಿಹರಿಸ್ಕೊಳ್ತೀನಿ ಅಂತ ಹೋದ್ರೆ ಅಲ್ಲೂ ಪರಿಹಾರ ಸಿಗುತ್ತೆ. ಅವ್ರೇನೋ ಮಾತ್ರೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಬಟ್ ಈ ಮತ್ತೆ ನೀವು ಬಾಡಿಗೆ ತೊಂದರೆ ಆಗದಿರೋ ರೀತಿ ಏನಾಗ್ತಾ ಇದೆ, ಮನೇಲಿ ಏನೋ ನಡೀತಾ ಇದೆ, ಏನ್ ನಡೀತಾ ಇದೆ, ಇದನ್ನ ಐಡೆಂಟಿಫೈ ಮಾಡೋರು ಯಾರು? ಹೀಗೆ ಬಿಟ್ಬಿಟ್ರೆ ಅದು ಮುಂದೆ ಸಮಸ್ಯೆಗಳು ಹಿರಿದಾಕಾರವಾಗಿ ಅಂದ್ರೆ ಬೆಳೆಯುತ್ತೆ. ಬೆಳೆದ ನಂತರ ಏನಾಗುತ್ತೆ, ಇನ್ನು ನಿಮಗೆ ಬೇರೆ ಬೇರೆ ರೀತಿ ಅಂದ್ರೆ ಹಾಸ್ಪಿಟಲೈಸೇಷನ್ ಆಗೋ ರೀತಿ ಆಗ್ಬಿಡುತ್ತೆ. ಈಗ ಏನ್ ಮಾಡ್ತೀರಾ? ಸೊ ಇದೆಲ್ಲ ಸೂಕ್ಷ್ಮಗಳನ್ನ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ಬಟ್ ಈ ವಿಷಯ ಸಬ್ಜೆಕ್ಟ್ ಬಂದಿರೋದ್ರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಇಡೀ ಭಾರತದಾದ್ಯಂತ ಅಥವಾ ಕರ್ನಾಟಕದಲ್ಲಿ ಅಥವಾ ನಿಮ್ಮ ಊರಲ್ಲಿ ಅನ್ಕೊಳ್ಳಿ, ಯಾರ್ಯಾರು ಒಂದು 100 ಮನೆ ಶುರು ಮಾಡಿದ್ರೆ 30 ಮನೆಗಳು ಕಂಪ್ಲೀಟ್ ಆಗೋದಿಲ್ಲ. ಯಾಕೆ ಕಂಪ್ಲೀಟ್ ಆಗೋದಿಲ್ಲ? ಏನೋ ಸಮಸ್ಯೆಗಳು, ಏನೋ ಜಗಳಗಳು, ಏನೋ ಕೋರ್ಟ್ ಕಚೇರಿ ಕೇಸ್ಗಳು, ಯಾರೋ ಕಂಪ್ಲೇಂಟ್ ಮಾಡ್ಬಿಟ್ರು, ಅಥವಾ ಮನೇಲಿ ಯಾರೋ ಸತ್ತೋದ್ರು, ಸೂತ್ಕ ಇದೆ, ಮಾಡಕ್ಕಾಗಲ್ಲ, ದುಡ್ಡಿಲ್ಲ, ಲೋನ್ ಆಗ್ಲಿಲ್ಲ, ಸಾಲ ಸಿಗ್ಲಿಲ್ಲ. ಮತ್ತೆ ಕೆಲವ್ರದ್ದು ದುಡ್ಡು ಬೇಜಾನ್ ಕೊಳಿತಾ ಇದೆ, ಲಕ್ಷ ಕೋಟಿಗಳು ಕೊಳಿತಾ ಇದೆ, ಬಟ್ ಮನೆ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏನೋ ಸಮಸ್ಯೆಗಳು. ಇನ್ನ 70 ಭಾಗ ಕಂಪ್ಲೀಟ್ ಆಗುತ್ತೆ. 70ರಲ್ಲಿ ಅರ್ಧ ಭಾಗ 35% ಅಷ್ಟು ಮನೆಗೆ ಹೋಗಿರ್ತಾರೆ. ಬಟ್ ಅವ್ರು 1 ವರ್ಷ 2 ವರ್ಷ 3 ವರ್ಷ ಮಾರ್ಬಿಡ್ತಾರೆ. ಅವ್ರು ಆ ಮನೇಲಿ ಇರೋದಿಲ್ಲ. ಏನೋ ಕಾರಣಾಂತರಗಳಿಂದ ಅಷ್ಟು ಕಷ್ಟಪಟ್ಟು 15 ವರ್ಷ ಹಣಕಾಸನ್ನ ಜೋಡಿಸಿ
ಏನೋ ಲೋನ್ ಮಾಡಿಸಿ ಒಡವೆ ಎಲ್ಲ ಮಾರಿ ಜಮೀನ್ ಗಿಮೀನ್ ಮಾರಿ ತಗೊಂಬಂದು ಒಂದು ಮನೆ ಕಟ್ಟಿರ್ತಾರೆ. ಮನೆಯಲ್ಲಿ 6 ತಿಂಗಳಿಗೆ ಮನೆ ಮಾರಿದವ್ರು ನೋಡಿದ್ದೀನಿ. 1 ತಿಂಗಳಿಗೆ ಮನೆ ಮಾಡಿದವ್ರು ನೋಡಿದ್ದೀನಿ. ನಾನು ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಒಂದೇ ತಿಂಗಳು ಗೃಹ ಪ್ರವೇಶ ಆಗಿ 1 ತಿಂಗಳಾಗಿದೆ ಮಾರ್ಬಿಟ್ರು. ಏನೋ ಸಮಸ್ಯೆ ಮನೇಲಿ ಅದಕ್ಕೋಸ್ಕರ ಮಾರ್ಬಿಟ್ರು 1 ತಿಂಗಳಿಗೆ. ಸೊ 2 ವರ್ಷ, 3 ವರ್ಷ, ಒಂದು 5 ವರ್ಷ. 5 ವರ್ಷ ತುಂಬಾ ಜಾಸ್ತಿ ಆಗೋಯ್ತು. ಒಂದು 3 ವರ್ಷಕ್ಕೆ ಮಾರ್ಬಿಡ್ತಾರೆ. ಯಾಕೆ? 35% ಅಲ್ಲಿರಲ್ಲ. ಅಕಸ್ಮಾತ್ ಸ್ವಂತ ಮನೆ ಕಟ್ಸಿ ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ಇವ್ರು ಹೋಗಿ ಇನ್ನೊಂದು ಮನೇಲಿ ಬಾಡಿಗೆಗೆ ಇರ್ತಾರೆ. ಈ ರೀತಿ ಎಲ್ಲ ಯಾಕಾಗುತ್ತೆ? ಇದೆಲ್ಲ ಏನು ಅಂತಂದ್ರೆ ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಅಂದ್ರೆ ಇದನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ. ನಮಗೆ 3 ಜಗತ್ತುಗಳಿದೆ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಲೌಕಿಕ ಜಗತ್ತು. ಆ ಲೌಕಿಕ ಜಗತ್ತಂದ್ರೆ ಇದನ್ನ ಸಾಮಾನ್ಯ ಜ್ಞಾನ ಅಂತ ಕರೀತಾರೆ. ಇನ್ನೊಂದು ಆಧ್ಯಾತ್ಮಿಕ ಜಗತ್ತು. ಇದನ್ನ ನಾವು ಈ ಸಾಮಾನ್ಯ ಜ್ಞಾನ ಅಲ್ಲ, ಇದಕ್ಕಿಂತ ಮೇಲ್ಪಟ್ಟಂಥದ್ದು. ಇದನ್ನ ಬ್ರಹ್ಮಜ್ಞಾನ ಅಂತ ಕರಿಬಹುದು. ಅದಕ್ಕೆ ಇನ್ನೊಂದು ಅಲೌಕಿಕ ಜಗತ್ತಿದೆ. ಇದನ್ನ ನಾವು ಪರಮಜ್ಞಾನ ಅಂತ ಕರಿಬಹುದು. ಹಂಗಾಗಿರೋದ್ರಿಂದ ಕೆಲವೊಂದು ಇವರು ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ರೆ ಸಾಲ್ವ್ ಆಗುತ್ತೆ. ಬಟ್ ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದ್ರೆ ಸೂಕ್ಷ್ಮಗಳು ಗೊತ್ತಿಲ್ಲ, ಆದ್ರಿಂದ ತಿಳ್ಕೊಳ್ಳೋದಿಲ್ಲ. ಈಗ ನನ್ನ ಹತ್ರ ಬರುವಂತವ್ರು ಮನೆ ಕಟ್ಟಬೇಕಾದ್ರೆ ಬಂದು ಎಲ್ಲ ಕೇಳ್ತಾರೆ. ಅವ್ರ ಪೂರ್ವಾಪರಗಳನ್ನ ನೋಡ್ಕೊಂಡು ಈ ಮನೆ ಇವ್ರಿಗೆ ಫಸ್ಟ್ ಆಫ್ ಆಲ್ ಸೈಟ್ ಇದು ಸೂಟ್ ಆಗುತ್ತಾ ಇಲ್ವಾ? ನೀವು ಇನ್ವೆಸ್ಟ್ ಮಾಡಂಗಿದ್ರೆ ಈ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ, ಬಟ್ ತಗೊಂಬೇಡಿ. ನೀವು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಮನೆ ಕಟ್ಟಕ್ಕೆ ಬೇರೆ ತಗೊಳ್ಳಿ. 1 ವರ್ಷ ಇಟ್ಕೊಂಡ 10 ಲಕ್ಷಕ್ಕೆ ತಗೊಂಡ 14 ಲಕ್ಷಕ್ಕೆ ಮಾರ್ದ. ಆ 14 ಲಕ್ಷಕ್ಕೆ ಇನ್ನೊಂದು 6 ಲಕ್ಷ ಸೇರಿಸಿ ಬೇರೆ ಕಡೆ ತಗೊಂಡ. ಅದನ್ನ ನಾನು ಐಡೆಂಟಿಫೈ ತುಂಬಾ ಚೆನ್ನಾಗಿತ್ತು, ಕಟ್ಟೆಯ ಇಲ್ಲಿ ಮನೆನ. ಅಲ್ಲಿ ಮನೆ ಕಟ್ಟೋದಕ್ಕೆ ಏನೇನು ಬೇಕು ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಎಲ್ಲ ಸಂಪೂರ್ಣವಾಗಿ ವಾಸ್ತು ಪ್ರಕಾರ ಪ್ಲಾನ್ ಹಾಕೊಟ್ಟು. ವಾಸ್ತು ಅಂದ್ರೆ ಮಾಮೂಲಿ ಅಗ್ನಿಮೂಲೆಯಲ್ಲಿ ಕಿಚನ್ ಇರಬೇಕು ಆ ಥರ ವಾಸ್ತು ಅಲ್ಲ. ಅವ್ರದೇ ಒಂದು ಪರಿವಾರದ ವಾಸ್ತು. ಅಂದ್ರೆ ಇದನ್ನ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಬಂದಿರುವಂಥದ್ದು. ಅವ್ರ ಪೂರ್ವಜರದ್ದು ಹೇಗಿದೆಯೋ ಎನರ್ಜಿ, ಅದ್ರ ಮೂಲಕ ನಾವು ಮನೆ ಕಟ್ಕೋಬೇಕೆ ಹೊರತು ಯಾರೋ ವಾಸ್ತು ಮಾಡ್ತಾರೆ ಅಂದ್ಬಿಟ್ಟು ನಾವು ವಾಸ್ತು ಮಾಡಿದ್ರೆ ಅದು ನಮಗೆ ಸೂಟ್ ಆಗೋದಿಲ್ಲ. ಹಂಗಾಗಿ ಆ ಥರ ಎಲ್ಲ ಪ್ಲಾನ್ ಕೊಟ್ಟು ನಿಂತ್ಕೊಂಡು ಗೃಹ ಪ್ರವೇಶದವರೆಗೂ ಅದ್ಭುತವಾಗಿ ಯಾವುದೇ ರೀತಿ ಅಡೆತಡೆ ಇಲ್ದಿರ ಆ ಮನೆಯಲ್ಲಿ 3 ತಲೆಮಾರಿಗೂ ಬೇಕಾದ್ರೂ ವಾಸ ಮಾಡ್ಬೋದು. ಅದ್ರದ್ದು ಎನರ್ಜಿ ಮನೆ ಕಟ್ಬಿಟ್ಟ ಮಾರ್ಬಿಟ್ಟ ಅಂತಿಲ್ಲ. 3 ತಲೆಮಾರು ಆ ಮನೆಯಲ್ಲಿ ನೀವು ಅದ್ಭುತವಾಗಿ ಇರ್ಬೋದು. ನೀನು, ನಿನ್ ಮಗ, ಮೊಮ್ಮಗನವರು. ಸೊ ಇದನ್ನ ನಾನು ಮಾಡ್ಕೊಡ್ತೀನಿ. ಅದನ್ನ ಏನು ಎತ್ತ ಅಂತ ನನಗೆ ಚೆನ್ನಾಗಿ ಪೂರ್ವಾಪರಗಳು ತಿಳಿದಿರೋದ್ರಿಂದ, ಕೆಲವೊಂದು ವಿದ್ಯೆಗಳು ಗೊತ್ತಿರೋದ್ರಿಂದ ಮಾಡ್ಕೊಡ್ತೀನಿ. ಬಟ್ ಇಲ್ಲಿ ನಿಮಗೆ ಮೂಲವಾಗಿ ನಾನು ಹೇಳ್ತಾ ಇರೋದೇನಂದ್ರೆ, ಮೊದಲು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾವಾಗ ನಿಮಗೆ ಸೂಕ್ಷ್ಮಗಳು ಅರ್ಥ ಆಗ್ತವೋ ಮೊದಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತವೆ. ನಿಮಗೆ ಸಿಕ್ಬಿಡ್ತದೆ, ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಸೂಕ್ಷ್ಮಗಳು ಅರ್ಥ ಆಗೋದಿಲ್ವೋ ಖಂಡಿತವಾಗಲೂ ನಿಮಗೆ ಪರಿಹಾರಗಳು ಸಿಗೋದಿಲ್ಲ. ಪರಿಹಾರ ಸಿಕ್ಕದೆ ಸಮಸ್ಯೆಗೆ ನೀವು ಮೊದಲು ಮೂಲ ಹುಡುಕದ ಮೇಲೆ, ಅಂದ್ರೆ ಸಮಸ್ಯೆ ಎಲ್ಲಿಂದ ಉದ್ಭವ ಆಯ್ತು, ಹೇಗೆ ಉದ್ಭವ ಆಯ್ತು, ಯಾರು ಉದ್ಭವ ಮಾಡಿದ್ರು, ಇದು ಯಾರ ಸೃಷ್ಟಿ, ನನ್ನ ಸೃಷ್ಟಿನ ಅಥವಾ ನಿಸರ್ಗದಿಂದ ಬಂದಿದ್ದ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಇದಕ್ಕೆ, ಅದನ್ನ ಐಡೆಂಟಿಫೈ ಮಾಡಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾರ ಹತ್ರ ಗೊತ್ತಿದೆ ಅವ್ರನ್ನ ಕರೀರಿ. ಈಗೇನೋ ಕರೆಂಟ್ ಬರ್ತಾ ಇಲ್ಲ, ಲೈಟ್ ಬರ್ತಾ ಇಲ್ಲ, ಎಲೆಕ್ಟ್ರಿಷಿಯನ್ ಕರೆದ್ರೆ ಬಂದು ನೋಡ್ತಾನೆ. ಏನೋ ಪ್ಲಗ್ ಹೋಗಿದೆ ಸರ್, ವೈರಿಂಗ್ ಹೋಗಿದೆ, ಚೇಂಜ್ ಮಾಡ್ಕೊಟ್ಟ. ಕೊಳಾಯಿ ಕೆಟ್ಟೋಗ್ಬಿಟ್ಟಿತ್ತು, ಪ್ಲಂಬರ್ ಕರೆದ, ಬಂದ ರಿಪೇರಿ ಮಾಡ್ದ. ಹಂಗೆ ಈ ಜೀವನನೂ ಒಂದು ಕೊಳಾಯಿ ಇದ್ದಂಗೆ, ಒಂದು ಟಿವಿ ಇದ್ದಂಗೆ, ಫ್ರಿಡ್ಜ್ ಇದ್ದಂಗೆ, ಒಂದು ಕಾರು ಗಾಡಿ ಇದ್ದಂಗೆ. ಅದನ್ನ ರಿಪೇರಿ ಮಾಡುವಂಥವ್ರು ನಾನೇ ಮೆಕ್ಯಾನಿಕ್. ಸೊ ಇದೇ ಗ್ಯಾರೇಜ್. ಸೊ ಹಂಗಾಗಿರೋದ್ರಿಂದ ನಿಮಗ್ ಗೊತ್ತಾಗಲ್ಲ. ನನ್ನನ್ನು ಕರೆದ್ರೆ ನಾನು ನಿಮ್ಗೆ ಏನು ಎತ್ತ ಅಂತ ಹೇಳ್ತೀನಿ. ಅವರೆಲ್ಲ ಪಾಪ ಮನೆಗೆ ಬಂದ್ ಮಾಡ್ತಾರೆ. ನಾನು ಮನೆಗೆ ಹೋಗಿ ಮಾಡಲ್ಲ, ನೀವೇ ಬರ್ಬೇಕು ಇಲ್ಲಿಗೆ. ಬಂದ್ರೆ ಏನ್ ಪ್ರಾಬ್ಲಮ್, ನಿಮ್ಗೆ ಸೂಕ್ಷ್ಮದ ಪ್ರಾಬ್ಲಮ್ ಏನು ಎತ್ತ ಅಂತ ತಿಳಿದು ಅದಕ್ಕೆ ಪರಿಹಾರ ಮಾಡ್ಬೇಕು. ಬಟ್ ಬರುವಂತವ್ರು ಇಲ್ಲಿ ರಿಸಲ್ಟ್ ಸಿಗ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಫಾಲೋ ಮಾಡ್ಬೇಕು. ಅದು ನನ್ನ ಗುರುಗಳು ಹೇಗೆ ನನಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಬಟ್ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಫ್ರೆಂಡ್ಸನ್ನ ಕರ್ಕೊಂಬರ್ತಾರೆ, ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಫ್ರೆಂಡ್ಸ್ ಯಾರಾದರೂ ಇದ್ರೆ, ನಾನು ಯಾರು ಬರಬಹುದು ಅಂದ್ರೆ ಗಂಡ ಹೆಂಡತಿ ಬರಬಹುದು. ಮಕ್ಕಳೇನಾದ್ರೂ ಸಣ್ಣವಿದ್ರೆ 18 ವರ್ಷದ ಒಳಗಡೆ ಇದ್ರೆ ಮಕ್ಕಳನ್ನು ಕರ್ಕೊಂಬರಬಹುದು. 18 ವರ್ಷಕ್ಕೆ ಮೇಲ್ಪಟ್ಟಂಗಿದ್ರೆ ಮಕ್ಕಳಿಗೆ ಇಂಡಿವಿಜುವಲ್. ಕೇವಲ ಗಂಡ ಹೆಂಡತಿಗೆ ಮಾತ್ರ ನಾನು ಹೇಳ್ಬೋದೇ ಹೊರತು ಬೇರೆ ಯಾರೋ ಫ್ರೆಂಡ್ಸ್ ಎದುರಿಗೆ ಹೇಳಕ್ ಸಾಧ್ಯವಿಲ್ಲ. ಬಟ್ ಸುಮಾರು ಜನ ಫ್ರೆಂಡ್ಸನ್ನ ಕರ್ಕೊಂಬರ್ತಾರೆ. ಆ ಕೆಲಸ ಆಗೋದಿಲ್ಲ, ಅಂದ್ರೆ ಆ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಅದಕ್ಕೆ ಫ್ರೆಂಡ್ಸ್ ಯಾರಾದರೂ ಕರ್ಕೊಂಡು ಬರಂಗಿದ್ರೆ ಸಾಮಾಜಿಕವಾಗಿ ಮಾತಾಡ್ತೀನಿ. 20% ನಾನು ಸಾಮಾಜಿಕವಾಗಿ ಮಾತಾಡ್ತೀನಿ. ಜನರಲ್ ನಾಲೆಡ್ಜ್, ಏನಯ್ಯ ಚೆನ್ನಾಗಿದೆಯಾ, ಏನು ಎತ್ತ, ಊಟ ತಿಂಡಿ ಕಾಫಿ ಆ ಥರ ಮಾತಾಡ್ಬೋದೇ ಹೊರತು
ಇನ್ನು ಮಾತಾಡ 30% ವ್ಯಾವಹಾರಿಕವಾಗಿ ಮಾತಾಡ್ತೀನಿ. ಅಂದ್ರೆ ಯಾರಾದ್ರೂ ಜೊತೆಲಿ ನೀವು ಯಾರನ್ನಾದ್ರೂ ಫ್ರೆಂಡ್ಸನ್ನ ಕರ್ಕೊಂಬಂದ್ರೆ ಕೇವಲ ವ್ಯಾವಹಾರಿಕವಾಗಿ ಮಾತಾಡ್ತೀನಿ. ಇನ್ನು ವೈಯಕ್ತಿಕ ಅಂತಿರುತ್ತೆ. ಇದನ್ನ ನಾನು 50% ನೀವು ಒಬ್ರ ಹತ್ರನೇ ಹೇಳ್ಬೇಕೇ ಹೊರತು ನಿಮ್ಮ ಸ್ನೇಹಿತನ ಎದುರಿಗೆ ನಾನು ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬರೋವಂಥವ್ರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ಬರ್ತಾರೆ ಕೆಲವರೆಲ್ಲ. ಅವ್ರು ಮತ್ತೆ ರಿಪೀಟ್ ಬರಲ್ಲ. ಖಂಡಿತವಾಗ್ಲೂ ರಿಪೀಟ್ ಬರಕ್ ಸಾಧ್ಯವಿಲ್ಲ. ರೀಸನ್ ಏನು ಅಂತಂದ್ರೆ, ಯಾರೋ ಒಬ್ರು ತುಮಕೂರಿಂದ ಬಂದಿದ್ದ ಆಯಪ್ಪ. ಫ್ರೆಂಡ್ ಕರ್ಕೊಂಡ್ ಬಂದವನೆ. ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಪ್ಪ. ತುಂಬಾ ಕ್ಲೋಸ್ ಗುರೂಜಿ. ಪರವಾಗಿಲ್ಲ ಹೇಳಿ. ತೀರಾ ವೈಯಕ್ತಿಕ ಕಣಯ್ಯ. ಅಯ್ಯೋ ಪರವಾಗಿಲ್ಲ ನಾವೆಲ್ಲ ಬಹಳ ಕ್ಲೋಸ್ ಆಗಿದ್ದೀರಿ ಅಂತ ಹೇಳ್ದೆ. ಹೇಳದ್ ನಂತರ ಒಂದು 3 ತಿಂಗಳು ಬಿಟ್ಟು ಬರ್ಲಿಲ್ಲ. ಏನಾಯ್ತು ಅಂತಂದ್ರೆ ಅವರಿಬ್ರಿಗೂ ಡಿವೋರ್ಸೇ ಆಗ್ಬಿಟ್ಟಿತ್ತು ಗಂಡ ಹೆಂಡ್ತಿ. ಯಾಕಪ್ಪ? ಅಯ್ಯೋ ನೀವ್ ಹೇಳಿದ್ರಿ ಅವತ್ತು ಫ್ರೆಂಡ್ ಮುಂದೆ ಹೇಳಲ್ಲ ಹೇಳಲ್ಲ ಅಂತ. ಬಟ್ ನಾನೇ ಹೇಳು ಹೇಳು ಅಂದೆ. ಅವನೇ ನನ್ ಬಗ್ಸ್ ಹೊಡೆದ್ಬಿಟ್ಟ ಅಂದ. ಅವನೇ ನನ್ಗೆ ಹೊಡೆದ್ಬಿಟ್ಟ, ಮೋಸ ಮಾಡ್ಬಿಟ್ಟ ಗುರೂಜಿ. ಸೊ ರೀಸನ್ ಏನಂದ್ರೆ ಏನೋ ಒಂದು ವೈಯಕ್ತಿಕವಾಗಿರ್ತದ, ಅದನ್ನೆಲ್ಲ ನಾನು ಹೇಳೋದಕ್ಕೆ ಸಾಧ್ಯವಿಲ್ಲ. ಬಟ್ ಹೇಳು ಹೇಳು ಅಂತ ಹೇಳ್ದ. ತಿರ್ಗಾ ಅವನು ಬರ್ಲಿಲ್ಲ. ಫ್ರೆಂಡ್ ಅಂತೂ ಬರೋದೇ ಇಲ್ಲ. ಅವ್ನು ಬರಕ್ ಸಾಧ್ಯವೇ ಇಲ್ಲ. ಈಗ ಅವನ್ಗೆ ಹೆಂಡತಿ ವಾಪಸ್ ಬರೋದಕ್ಕೆ ಏನೇನ್ ಪರಿಹಾರ ಬೇಕು ನನಗೆ ಗೊತ್ತಿದೆ. ಬಾ ಅಂತಂದ್ರೆ ಬರಲ್ಲ. ಯಾಕೆಂದ್ರೆ ಮೊದಲು ಫ್ರೆಂಡ್ ಕರ್ಕೊಂಬಂದ್ಬಿಟ್ನಲ್ಲ, ಹಂಗಾಗಿ ಖಂಡಿತವಾಗ್ಲೂ ಬರೋದಿಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಎನರ್ಜಿ. ಅಂದ್ರೆ ನನ್ನಿಂದ ನೀವು ಮಾರ್ಗದರ್ಶನ ಪರಿಹಾರ ಪಡ್ಕೊಳ್ಬೇಕಾದ್ರೆ ಇದು ನಾನು ಹೇಳೋದನ್ನ ನೀವು ಕೇಳಬೇಕು. ಬೇರೆ ಗುರುಗಳು ಯಾರೋ ಒಬ್ರು ಇರ್ಬೋದು, ಅವರು ಫ್ರೆಂಡ್ಸ್ಗಳನ್ನೂ ಕರ್ಕಮ್ಮ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಗೆ ಅವ್ರ ಹತ್ರ ಪರಿಹಾರ ಸಿಗಬಹುದು. ನನ್ನ ಹತ್ರ ನಿಮ್ಗೆ ಸಿಗೋದಿಲ್ಲ. ಬಟ್ ಅವ್ರ ಹತ್ರ ನಿಮ್ಗೆ ಸಿಗಬಹುದು. ಈ ಗುರುಗಳಲ್ಲಿ ಕೆಲವರು ಬರೀ ಫೋನಲ್ಲಿ ಹೇಳ್ತಾರೆ, ನೇರವಾಗಿ ಸಿಗೋದೇ ಇಲ್ಲ. ಇಲ್ಲಪ್ಪ ವಿಡಿಯೋ ಕಾಲ್ ಮಾಡು, ಇಲ್ಲಾಂದ್ರೆ ಫೋನಲ್ಲಿ ಕೇಳಿಸ್ಕೊ ಅಂತ ಅಂದ್ಬಿಟ್ಟು ಎಲ್ಲ ಫೋನಲ್ಲಿ ಬೇಕಾದ್ರೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅವ್ರು ನೇರವಾಗಿ ಯಾರನ್ನೂ ಭೇಟಿ ಮಾಡೋದಿಲ್ಲ. ಹೆಚ್ಚಂದ್ರೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಪರಿಹಾರಗಳನ್ನು ಕೊಡ್ತಾರೆ. ಮತ್ತೆ ಕೆಲವರು ಗುರುಗಳು ನೀವು ಗುಂಪಲ್ ಗೋವಿಂದ ಅಂದಾಗೆ ಸುಮ್ಮನೆ ಎಲ್ಲ ಗುಡ್ಡೆ ಹಾಕೊಂಡಿರ್ತಾರೆ, ಒಂದು 50 ಜನ 100 ಜನನ್ನ. ಅವ್ರ ಕಡೆಯಿಂದ ಎಲ್ಲಾರ್ಗೂ ನಿಮಗೆ ಓಪನ್ ಆಗಿ ಹೇಳ್ಬೇಕಾಗತ್ತೆ ನಿಮ್ಮ ಸಮಸ್ಯೆಗಳನ್ನ. ಅವರು ನಿಮಗೆ ಎಲ್ಲರ ಎದುರುಗೂಡನು ಪರಿಹಾರಗಳನ್ನು ಕೊಡ್ತಾರೆ. ಆ ರೀತಿ ಗುರುಗಳಿರಬಹುದು. ಬಟ್ ನನಗೆ ಅದಂಗೆ ಹೇಳ್ಕೊಟ್ಟಿಲ್ಲ. ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಈ ಮೆಥಡ್, ಅಂದ್ರೆ 1 to 1 ಇಂಡಿವಿಜುವಲ್, ನೋ ಗ್ರೂಪ್. ಗ್ರೂಪಲ್ಲಿ ನಾನು ಮಾಡ್ತೀನಿ, ಕ್ಲಾಸಸ್ ಮಾಡ್ತೀನಿ. ಅದು ಜನರಲ್ ನಾಲೆಡ್ಜ್, ಯಾರು ಬೇಕಾದ್ರೂ ಕಲಿಬಹುದು. ಹಂಗಾಗಿ ಕೆಲವೊಂದು ಕ್ಲಾಸಸ್, ಈಗ ಆತ್ಮ ಸಮೃದ್ಧಿ ಯೋಗ, ಕೃಷ್ಣ ಪ್ರಜ್ಞೆ, ಬುದ್ಧ ಪ್ರಜ್ಞೆ, ವ್ಯಾಪಾರದ ಬ್ರಹ್ಮರಸ, ಇದೆಲ್ಲ ಕಮರ್ಷಿಯಲ್ ಕೋರ್ಸ್ಗಳು. ಯಾರು ಬೇಕಾದ್ರೂ ಕಲಿಬಹುದು. ಅವನಿಗೆ ಮಾತಾಡಕ್ ಬರ್ತದೆ, ಓದಕ್ ಬರ್ತದೆ, ಬರೆಯಕ್ ಬರ್ತದೆ ಅನ್ನೋರು ಯಾರು ಬೇಕಾದ್ರೂ ಬರಬಹುದು. ತೊಂದರೆ ಇಲ್ಲ. ಅಲ್ಲ, ಅವಿದ್ಯಾವಂತರು ಓದಕ್ಕೆ ಬರೆಯಕ್ ಬರಲ್ಲ ಅಂದ್ರೂ ಕೂಡ ಅವರು ಬರಬಹುದು. ಇದು ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ರಿಂದ ನಾನು ಅದನ್ನ ಮಾಡಬಲ್ಲೆ, ಹೇಳಬಲ್ಲೆ. ಬಟ್ ಪರಿಹಾರ ಅಂತ ಬಂದಾಗ 1 to 1 ಬಹಳ ಬಹಳ ಅತ್ಯದ್ಭುತವಾದ ಫಲಿತಾಂಶವನ್ನು ನೀಡ್ತದೆ. ಇಲ್ಲಿ ಬರೋ ಮುಟ್ಟಾಳರು ಕೆಲವರು ಕೇಳೋದಿಲ್ಲ. ಜೊತೆಲಿ ಫ್ರೆಂಡ್ಸನ್ನ ಅವ್ರನ್ನ ಕರ್ಕೊಂಬರ್ತಾರೆ. ಅವ್ರ ಎದುರಿಗೆ ನಾನು ಹೇಳಕ್ಕಾಗೋದಿಲ್ಲ. ಅಕಸ್ಮಾತ್ ಈಗ ಆಫೀಸಲ್ಲಿ ನೀನು ಹೊರಗಡೆ ಹೋಗಪ್ಪ ಅಂದ್ರೆ ಅವನಿಗೇನೋ ಒಳಗಡೆ ಏನೋ ಹೇಳ್ತಾವ್ರೆ, ಕುತೂಹಲ ಅವನಿಗೆ. ಹೊರಗಡೆ ಹೋದ್ಮೇಲೆ ಏನು ಹೇಳಿದ್ರು ಅಂತ ಹೇಳ್ತಾನೆ. ನಾನು ಇವನಿಗೆ ಹೇಳಿರ್ತೀನಿ, ಹೇಳ್ಬೇಡಪ್ಪ, ನಿನ್ನ ಸಮಸ್ಯೆಗಳು ಬಗೆಹರಿದ್ಮೇಲೆ ಬೇಕಾದ್ರೆ ಹೇಳು ಅಂತ. ಅವ್ನು ಏನು ಹೇಳಿದ್ರು ಅಂತ ಕೇಳ್ತಾನೆ. ಇವನು ತಡೆಯಕ್ಕಾಗಲ್ಲ, ಫ್ರೆಂಡ್ಸ್ ಟಾರ್ಚರ್ಗೆ ಹೇಳ್ಬಿಡ್ತಾನೆ. ಅದು ಕೆಲ್ಸಕ್ಕೆ ಬರಲ್ಲ, ಉಪಯೋಗಕ್ಕೆ ಬರಲ್ಲ. ಸೊ ಹಂಗಾಗಿರೋದ್ರಿಂದ ಖಂಡಿತವಾಗ್ಲೂ ಯಾರಾದ್ರೂ ಇಲ್ಲಿ ನೋಡ್ತಾ ಇರೋರು, ನಾಳೆ ದಿವಸ ನೀವು ಬಂದ್ರೆ 1 to 1 ಒಬ್ಬಂಟಿಯಾಗಿ ಬನ್ನಿ, ಅಥವಾ ಗಂಡ ಹೆಂಡತಿ ಬನ್ನಿ. ಗಂಡ ಹೆಂಡತಿ ಬರ್ಲೇಬೇಕು, ಬಂದ್ರೆ ಮಾತ್ರ ಸೇರಿಸೋದು, ಇಲ್ಲ ಬರ್ಲಿಲ್ಲ ಅಂದ್ರೆ ಸೇರ್ಸಲ್ಲ ಅಂತ ಆತರ ಏನಿಲ್ಲ. ಗಂಡ ಹೆಂಡತಿ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಬಂದ್ರು ಕೂಡ ಅವ್ರ ಸಮಸ್ಯೆಗಳಿದ್ರೆ ಇಬ್ರಿಗೂ ಹೇಳೋ ಅಂಥದ್ದು ಬೇರೆ ಮಾತುಗಳು, ಹೆಂಡತಿಗೆ ಹೇಳೋ ಮಾತುಗಳು ಬೇರೆ, ಗಂಡನಿಗೆ ಹೇಳೋ ಮಾತುಗಳು ಬೇರೆ ಇರ್ತವೆ. ಹಂಗಾಗಿರೋದ್ರಿಂದ ಅದು ನೆಕ್ಸ್ಟ್ ಟ್ರಿಪ್ ಅಲ್ಲಿ ನಿಮ್ಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಬಟ್ ಕೆಲವ್ರು ಏನ್ ಬರ್ತಾನೆ, ಗುರುಗಳು ಹೆಂಡ್ತಿನ ಕರ್ಕೊಂಬರ್ಲಿಲ್ಲ ಅಂದ್ರೆ ಸೇರ್ಸಲ್ಲ ಅಂತ ಅನ್ಬಿಟ್ಟು ಅವ್ರ ಹೆಂಡ್ತಿನ ಬಲವಂತ ಮಾಡ್ತಾರೆ. ಬಾ ಬಾ ಗುರುಗಳ ಹತ್ರ. ಅವಳಿಗೆ ಬರಕ್ ಇಂಟ್ರೆಸ್ಟ್ ಇಲ್ಲ. ಇವನು ಬಾ 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 ಅಂತ ಕರಿತಾನೆ ಅವನೇ. ಏನ್ ಕರೆದ್ರು ಪ್ರಯೋಜನ ಇಲ್ಲ. ಸೊ ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಇವನಿಗೆ ನಂಬಿಕೆ ಇದೆ, ಹೆಂಡತಿಗೆ ನಂಬಿಕೆ ಇಲ್ಲ. ಯಾಕೆ ಬರ್ತಾಳೆ, ಯಾಕೆ ನಂಬ್ತಾಳೆ ಅವಳು? ಈಗ ಮನೆಯಲ್ಲೇ ಅಪ್ಪ ಅಮ್ಮ ನಂಬ್ತಾರೆ ಒಬ್ಬ ಗುರುಗಳನ್ನ, ಮಕ್ಳು ಯಾರು ನಂಬಲ್ಲ, ಮೊಮ್ಮಕ್ಳು ಯಾರು ನಂಬಲ್ಲ, ಸೊಸೆ ಅಳಿಯಂದಿರು ಯಾರು ನಂಬಲ್ಲ. ಯಾಕೆ ಯಾಕೆ ಅನ್ನೋದನ್ನ ಒಂದು ಉದಾಹರಣೆ ನನ್ನ ಅಧ್ಯಯನದ ಪ್ರಕಾರ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಒಬ್ಬ ಮನುಷ್ಯ ಈ 84 ಲಕ್ಷ ಯೋನಿಗಳಲ್ಲಿ ಅವನ ಜನನವಾಗುತ್ತೆ. 84 ಲಕ್ಷ ಆದ ನಂತರ ಮನುಷ್ಯನ ಜನ್ಮ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೋ ಪ್ರಾಣಿ ಆಗಿರಬಹುದು, ಯಾವುದೋ ಪಕ್ಷಿಗಳಾಗಿರ್ಬೋದು, ಏನೋ ಕ್ರಿಮಿಕೀಟಗಳಾಗಿರ್ಬೋದು, ಏನಾದ್ರೂ ಆಗಿರ್ಲಿ.
ಬಟ್ ಮನುಷ್ಯ ಆಗ್ತಾನಲ್ಲ, ಇವನಿಗೆ 12 ಜನ್ಮ ಕಳೆದ ನಂತರ ಇವನಿಗೆ ಮೆಚುರಿಟಿ ಬರುತ್ತೆ. ಅಲ್ಲಿವರೆಗೂ ಮೆಚುರಿಟಿ ಬರಲ್ಲ. ಇವನಿಗೆ ಮೆಚುರಿಟಿ ಅನ್ನೋದು ಇರೋದಿಲ್ಲ. 12 ಜನ್ಮಗಳು ಕಳಿಬೇಕು. ಯಾವಾಗ 21 ಜನ್ಮಗಳು ಕಳಿತಾನೆ, ಆಗ ಗುರುಗಳು ಹೇಳೋ ಮಾತುಗಳು ಅವನ ಕಿವಿಗೆ ಬೀಳುತ್ತೆ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುಗಳು ಹೇಳೋ ಮಾತುಗಳು ಅವನ ಕಿವಿಗೆ ಬೀಳುತ್ತೆ. ನಾನ್ ಗುರು ಅಂತಲ್ಲ, ಯಾರೇ ಇಡೀ ಪ್ರಪಂಚದಾದ್ಯಂತ ಇರೋ ಯಾರೇ ಗುರುಗಳಿರ್ಬೋದು, ಅವ್ರು ಹೇಳೋ ಗುರುಗಳು ಅಂತಂದ್ರೆ ಜ್ಞಾನ ಅಂತ, ಮತ್ತೆ ತಿರ್ಗಾ ವ್ಯಕ್ತಿ ಅಂತ ತಿಳ್ಕೊಂಬೇಡಿ. ನಾನು ಗುರು ಅಂತಂದ್ರೆ ವ್ಯಕ್ತಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹೇಗೆ ಪಂಚಭೂತಗಳಿದೆಯೋ ತತ್ವಗಳು, ಗುರು ಅನ್ನೋದು ಒಂದು ತತ್ವ. ಗುರು ಅಂದ್ರೆ ಬೆಳಕು, ಗುರು ಅಂದ್ರೆ ಮಾರ್ಗದರ್ಶನ, ಗುರು ಅಂದ್ರೆ ಸ್ಪಷ್ಟತೆ, ಗುರು ಅಂದ್ರೆ ಪಾರದರ್ಶಕತೆ. ಸೊ ಗುರು ಅಂದ್ರೆ ಪರಮಜ್ಞಾನ, ಸೊ ಬ್ರಹ್ಮಜ್ಞಾನ, ಸೊ ಋಷಿ ವಿದ್ಯೆಗಳು, ಬ್ರಹ್ಮವಿದ್ಯೆಗಳು. ನಾನು ಗುರುನ ಸಾವಿರಾರು ತರ ವಿಭಜನೆ ಮಾಡ್ತೀನಿ. ಗುರುನ ಅವ್ರಿಗೆ ಟೈಟ್ಲ್ಗಳೇನು ಅಂತಂದ್ರೆ ಸಾವಿರಾರು ಹೆಸರುಗಳು ಕೊಡ್ತೀನಿ. ಸೊ ಗುರು ಅಂದ್ರೆ ವ್ಯಕ್ತಿ ಅಲ್ಲ. ವ್ಯಕ್ತಿ ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ವ್ಯಕ್ತಿ ಅಲ್ಲ. ಈಗ ಟೈಲರ್ ಅಂದ್ರೆ ವ್ಯಕ್ತಿನ, ಕಾರ್ಪೆಂಟರ್ ಅಂದ್ರೆ ವ್ಯಕ್ತಿನ, ಡ್ರೈವರ್ ಅಂದ್ರೆ ವ್ಯಕ್ತಿನ? ವ್ಯಕ್ತಿ ಅಲ್ಲ. ಅದು ಒಂದು ಪ್ರೊಫೆಷನಲ್. ಅದು ಪೇಂಟರ್ ಅಂದ್ರೆ ವ್ಯಕ್ತಿನ, ಡ್ಯಾನ್ಸರ್ ಅಂದ್ರೆ ವ್ಯಕ್ತಿನ? ಇಲ್ಲ. ಹೇಗೆ ಎಲ್ಲಾ ವೃತ್ತಿಗಳಿವೆಲ್ಲ, ಅದೇ ರೀತಿ ಗುರು ಅಂದ್ರೆ ಅದೊಂದು ತತ್ವ, ಅದು ವ್ಯಕ್ತಿ ಅಲ್ಲ. ಎಷ್ಟೋ ಜನ ಮುಟ್ಟಾಳರು ತಪ್ಪು ತಿಳ್ಕೊಳ್ತಾರೆ. ಗುರು ಅಂತ ಕನ್ಸಿಡರ್ ಮಾಡ್ತಾರೆ. ಅವನು ಯಾವ ಸೀಮೆ ಗುರು. ಈಗ ನಾನು ಹೇಳ್ತೀನಿ, ಏನ್ ಕೆಲಸ ಮಾಡ್ತೀನಿ ಬಿಟ್ರೆ, ನೀನ್ ಯಾವ ಸೀಮೆ ಡ್ರೈವರ್? ನೀನು ಯಾವ ಸೀಮೆ ಡ್ರೈವರ ನೀನು? ಹಿಂಗಂದ್ರೆ ಅವನು ಕೋಪ ಬರ್ತದ ಇಲ್ಲ? ಹಂಗೆ ಯಾವ ಸೀಮೆ ಗುರು ಇವನು ಅಂತಂದ್ರೆ ಏನ್ ಹೇಳೋದು? ಅದು ಗುರು ಅಂತಂದ್ರೆ ಒಂದು ತತ್ವ. ಅದನ್ನ ಇನ್ನೂ ಅಂದ್ರೆ ಈ ತರ ಸಾಮಾನ್ಯ ಜ್ಞಾನನೇ ತಿಳ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ಜನ್ಮ ಬೇಕೋ ಗೊತ್ತಿಲ್ಲ. ಎನಿವೆ, ಸೊ 21 ಜನ್ಮ ಕಳೆದ್ರೆ ಮಾತ್ರ ಗುರುಗಳಿಂದ ನಮ್ಮ ಕಿವಿಗೆ ಆ ವಾಣಿ, ಗುರುವಿನ ವಾಣಿ ಕಿವಿಗೆ ಬೀಳ್ತವೆ. ಯಾವಾಗ 48 ಜನ್ಮ ಕಳಿತು ಅವ್ರು ಹೇಳಿರೋ ಮಾತುಗಳು ಅರ್ಥವಾಗೋದಕ್ಕೆ ಶುರುವಾಗುತ್ತೆ. ಕೇಳಿಸ್ಕೊಳ್ಳೋದು ಬೇರೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಈಗ ಅವ್ರು ಹೇಳೋ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ 48 ಜನ್ಮಕ್ಕೆ. ಯಾವಾಗ 78 ಜನ್ಮ ಕಳಿತು, 78 ಜನ್ಮ ಆದ ನಂತರ ಅರ್ಥ ಮಾಡ್ಕೊಂಡಿರೋದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಅಳವಡಿಸ್ಕೊಳ್ಳಲ್ಲ, ಗ್ಯಾರಂಟಿ ಇಲ್ಲ, ನಾಟ್ ಶೋರ್. ಸೊ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ 108 ಜನ್ಮ ಕಳೆಯುತ್ತೋ, 108ನೇ ಜನ್ಮದಲ್ಲಿ ಗುರುವಿನ ಒಡನಾಟ ಶುರುವಾಗುತ್ತೆ. ಅಂದ್ರೆ ಅವರ ಸಂಪರ್ಕ ಅಥವಾ ಸಾನ್ನಿಧ್ಯ. ಅದಾದ ನಂತರ ಮುಂದಿನ ಬದುಕು. ಅವ್ರು ಹೇಳಿದ್ದು ಕಿವಿಗೆ ಕೇಳುತ್ತೆ, ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಂಡಿರೋದನ್ನ ಅಳವಡಿಸ್ಕೊಳ್ತಾರೆ, ಅಳವಡಿಸ್ಕೊಂಡಿರೋದ್ರಿಂದ ಅವ್ರಿಗೆ ಫಲಿತಾಂಶನೂ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ, ಜೊತೆಗೆ ಮಾರ್ಗದರ್ಶನನೂ ಸಿಗುತ್ತೆ. ಇದೆಲ್ಲವೂ ಕೂಡ ಈ ರೀತಿ ಕಳೆದಿರೋದ್ರಿಂದ. ಈಗ ಉದಾಹರಣೆಗೆ ಗಂಡನಿಗೆ 108 ಜನ್ಮ ಆಗ್ಬಿಟ್ಟಿದೆ. ನನ್ನ ಒಡನಾಟ, ನನ್ನ ಪರಮ ಶಿಷ್ಯ ಅವನು, ಗುರುಗಳೇ ಅಂತ ಅಂದ್ಬಿಟ್ಟು ಪೂರ್ತಿ ಸಮರ್ಪಣಾ ಭಾವದೊಂದಿಗೆ ಶರಣಾಗತಿ ಹೊಂದ್ಬಿಟ್ಟಿದ್ದಾನೆ. ಈಗ ಹೆಂಡತಿ ಪಾಪ, ಅವಳು ಇನ್ನೂ ಒಂದು 10ನೇ ಜನ್ಮದವಳು, 12ನೇ ಜನ್ಮದವಳು ಇವನಿಗೆ ಸಿಕ್ಬಿಟ್ಟವಳೆ. ಬಾರೆ 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 ಅಂತ ಕರೀತಾನೆ. ಅವಳು ಬರಲ್ಲ, ಇವನ್ ಬಿಡಲ್ಲ. ಇಲ್ಲೇ ಅವನೇ, ಇವತ್ತು ಬಂದವನೇ ಇಲ್ಲ ಗೊತ್ತಿಲ್ಲ, ಲಕ್ಕಪ್ಪ ಅಂತ ಒಬ್ಬ ಅವನೇ, ಎಲ್ಲವನೇ ಬಂದಿಲ್ಲ ಅನ್ಸುತ್ತ ಅವನು. ಸೊ ಲಕ್ಕಪ್ಪ ಅಂತ, ಗುರುಗಳೇ ನನ್ನ ಹೆಂಡತಿ ದಡ್ಡಿ ಆಡ್ದಂಗೆ ಆಡ್ತಾಳೆ ಗುರುಗಳೇ, ನಿಮ್ ವಿಡಿಯೋ ನೋಡು ಅಂದ್ರೆ ನೋಡಲ್ಲ ಗುರುಗಳೇ. ಏಯ್, ನಾನು ಯಾಕಯ್ಯ ನೋಡ್ಬೇಕು ನಿನ್ ಹೆಂಡತಿ ನಿನ್ ವಿಡಿಯೋನ? ಯಾಕೆ ನೋಡ್ಬೇಕು? ಅಲ್ಲ, ನೀವು ಒಳ್ಳೇದ್ ಹೇಳ್ತೀರಾ, ಅದು ನಿನಗೆ ಒಳ್ಳೇದು, ಅವಳು ಕೆಟ್ಟದಿರ್ಬೋದು, ಅವಳು ಕೆಟ್ಟದಿರ್ಬೋದು. ನೀವು ಒಳ್ಳೇದು ಕೆಟ್ಟದ್ ಹೆಂಗ್ ಹೇಳ್ತೀರ? ಲೇ, ನಿನಗ್ ಒಳ್ಳೇದು ಕಣೋ, ಅವಳು ಕೆಟ್ಟದ್ದು. ಸೊ ಹಂಗಾಗಿ ಯಾರ್ಯಾರು 108 ಜನ್ಮ ಕಳೆದಿರ್ತಾರೆ ಅಂಥವ್ರಿಗೆ ಮಾತ್ರ ಗುರುವಿನ ಒಡನಾಟ, ಸಂಪರ್ಕ, ಸಾನ್ನಿಧ್ಯ ಸಿಗುತ್ತೆ ಹೊರತು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಎಲ್ಲೋ ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂತಾರಲ್ಲ, ಕ್ಯಾರಮ್ ಹೊಡಿಬೇಕಾದ್ರೆ ಫುಲ್ ಪಾನ್ಗಳೆಲ್ಲ ಜೋಡಿಸ್ಬಿಟ್ಟು ಸ್ಟ್ರೈಕರ್ನ ಒಂದ್ಸಲ ಜೋರಾಗಿ ಹೊಡೆದ್ರೆ ಒಂದು 4 ಪಾನ್ಗಳು ಪೋಚ್ಗೆ ಹೋಗ್ಬಿಡ್ತವೆ. ಫುಲ್ ಖುಷಿ ಆಗ್ಬಿಡ್ತಾನೆ. ಇವನ್ ಪ್ರೊಫೆಷನಲ್ ಆಟಗಾರ ಅಲ್ಲ, ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ಡೇಟ್ ಹೊಡೆದ, ಹೋಗ್ಬಿಡ್ತು. ಅದು ಒಂದೊಂದು ಪೋಚಲ್ಲಿ 2 ಪಾನ್ಗಳು ಹೋಗ್ಬಿಡ್ತು. ಸೊ ಹಂಗೆ ಕೆಲವ್ರು ಬಂದ್ಬಿಡ್ತಾರೆ, ಅಪ್ಪಿ ತಪ್ಪಿ ಏನೋ ಬಂದ್ಬಿಡ್ತಾರೆ, ಬಟ್ ಇನ್ನೊಂದ್ಸಲ ಬರಲ್ಲ. ಅವ್ರ ಜೀವಮಾನದಲ್ಲಿ ಇನ್ನೊಂದ್ಸಲ ನಾನು ನೋಡಲ್ಲ, ಅಷ್ಟೇ, ಮುಗ್ದೋಯ್ತು. ಯಾಕೆಂದ್ರೆ ಅಡ್ಡೇಟ್ ಮೇಲೆ ಗುಡ್ಡೇಟ್ ಆಗಿ ಬಂದ್ಬಿಟ್ಟವನೆ, ಇನ್ನೊಂದ್ಸಲ ಬರಲ್ಲ. ಸುಮಾರು ಜನ ನೋಡಿದೀನಿ. ಈಗ ಇಲ್ಲಿರೋರು ಯಾರೋ ಇರ್ಬೋದೇನೋ, ಅವ್ರ ಜನ್ಮಾಂತರದಲ್ಲೂ ಇನ್ನೊಂದ್ಸಲ ನಾನು ಬಂದು ಭೇಟಿ ಮಾಡಲ್ಲ, ಅಷ್ಟೇ, ಮುಗ್ದೋಯ್ತು. ಯಾಕೆಂದ್ರೆ ಅವನಿಗೆ ಇನ್ನೂ 108 ಕಳೆದಿಲ್ಲ. ಕಳೆದಿರೋರು ಮಾತ್ರ ಒಡನಾಟದಲ್ಲಿ ಇರೋಕ್ ಸಾಧ್ಯ, ಸಂಪರ್ಕದಲ್ಲಿ ಇರೋಕ್ ಸಾಧ್ಯ, ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಸಾಧ್ಯ, ಅವರಿಂದ ಫಲಿತಾಂಶ ಪಡೆಯೋದಕ್ಕೆ ಸಾಧ್ಯ, ಮಾರ್ಗದರ್ಶನ ಪಡೆಯೋದಕ್ಕೆ ಸಾಧ್ಯ, ಪರಿಹಾರಗಳನ್ನ ಪಡೆಯೋದಕ್ಕೆ ಸಾಧ್ಯ, ಎಲ್ಲವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿರೋದು ಈ ರೀತಿ ಇರೋದ್ರಿಂದ. ಈಗ ನಾನು ನಿಮಗೆ
ಇಷ್ಟು ಜನ್ಮ ಕಳೆದ್ರೆ ಮಾತ್ರ ಒಬ್ಬ ಗುರುವಿನ ದರ್ಶನ ಆಗುತ್ತೆ, ಅವನಿಂದ ಮಾರ್ಗದರ್ಶನ ಎಲ್ಲವೂ ಕೂಡ ಸಿಗುತ್ತೆ ಅಂತ. ಯಾರ್ಯಾರು ಬರೀ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ, ಹತ್ರಕ್ಕೆ ಬರೋದಿಲ್ಲ, ಸಾಧ್ಯವೇ ಇಲ್ಲ. ನಾನು ಅಂತಲ್ಲ, ಯಾರ ಹತ್ರನೂ ಹೋಗೋದಿಲ್ಲ. ಅಪ್ಪಿತಪ್ಪಿ ಫೋನ್ ಮಾಡಿ ಇಲ್ಲಿ ಬರ್ತಾರೆ ಸುಮಾರು ಜನ, ಎಲ್ಲವನ್ನ ಡೀಟೇಲ್ ಆಗಿ ಕೇಳ್ತೀನಿ. ಈ ಬೇರೆ ಗುರುಗಳ ಥರ 5-5 ನಿಮಿಷಕ್ಕೆ 10-10 ನಿಮಿಷಕ್ಕೆ ನಾನು ಅಪಾಯಿಂಟ್ಮೆಂಟ್ ಮಾಡಲ್ಲ. ನಾನು ಯಾರಾದರೂ ಒಬ್ರು ಬಂದರೆ ಮಿನಿಮಮ್ 2 ಗಂಟೆ ಬೇಕೇ ಬೇಕು. 2 ಗಂಟೆ ಕಡಿಮೆ ನಾನು ಇದುವರೆಗೂ ಯಾರನ್ನೂ ಕಳಿಸಿಲ್ಲ, ಕಳಿಸೋದು ಇಲ್ಲ. ಅದು ಹೇಗಾದ್ರೂ ಮಾಡಿ ಆಗ್ಬಿಡುತ್ತೆ. ಬೇಕಾದ್ರೆ ಸೆಕೆಂಡ್ ಟೈಮ್ ಬಂದಾಗ ಏನೋ ಅರ್ಜೆಂಟ್ ಇದೆ ಅಂದ್ಬಿಟ್ಟು 1 ಗಂಟೆ 2 ಗಂಟೆಗೆ ಹೋಗ್ಬಿಡ್ತಾರೆ. ಬಟ್ ಫಸ್ಟ್ ಟೈಮ್ ಮಿನಿಮಮ್ 2 ಗಂಟೆ ಬೇಕೇ ಬೇಕು. ಬಂದಾಗ ಕೇಳ್ತೀನಿ, ಇಲ್ಲ ಗುರುಗಳೇ ಕರೆಕ್ಟಾಗಿ ಹೇಳು, ಮುಕ್ತವಾಗಿ ಹೇಳು, ನಾನು ನಿನಗೇನು ಮಾಡೋದಿಲ್ಲ, ಬೈಯಲ್ಲ ಹೊಡೆಯಲ್ಲ, ಮುಚ್ಕೊಂಡು ಕರೆಕ್ಟಾಗಿ ಹೇಳು. ಈಗ ಮೊನ್ನೆ ವಿಠಲ್ ಹುಕ್ಕೇರಿ ಬಂದಿದ್ದ ಇಲ್ಲಿಗೆ. ಅವ್ನು ನನ್ನನ್ನು ಭಾಳ ಒಂದು 5-6 ವರ್ಷದಿಂದ ಲಾಕ್ಡೌನ್ಗಿಂತ ಮುಂಚೆಯಿಂದ ನೋಡ್ತಾವನೆ. ಹಳೇದೊಂದು ಚಾನಲ್ ಇತ್ತು, 78,000 ಸಬ್ಸ್ಕ್ರೈಬರ್ ಇತ್ತು, ಅವಾಗ್ಲಿಂದ ನೋಡ್ತಾವನೆ. ಈಗ ಬಂದವನೆ. ಈಗ ನೆಕ್ಸ್ಟ್ ಅವನು ಬತ್ತಾನ ಇಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಈಗ ಬಂದವನೆ. ರೀಸನ್ ಏನು, ಯಾಕೆ ಬರ್ಲಿಲ್ಲ ಇಷ್ಟು ದಿವಸ? ಹೋಗಣ 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 ಅನ್ಕೊಂಡೇ ಇರ್ತಾರೆ, ಬರಲ್ಲ. ಏನೋ ಒಂದು ಅಡೆತಡೆ. ಯಾಕೆ ಅಡೆತಡೆ? ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲ್ಸಕ್ಕೆ 108 ಅವಕಾಶಗಳು. ಆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಯಾರ್ಯಾರಿಗಿರುತ್ತೋ ಅವ್ರು ಯಾರು ಬರೋದಕ್ಕೆ ಸಾಧ್ಯವಿಲ್ಲ. ನನ್ನ ಹತ್ರ ಅಂತಲ್ಲ, ಯಾರ ಹತ್ರ ಹೋಗಕ್ಕೂ ಸಾಧ್ಯವಿಲ್ಲ. ಕಾಲ್ ಮಾಡ್ತಾನೆ, ಕಾಲ್ ಮಾಡಿ ಯಾರೋ ಒಬ್ಬ ಇಲ್ಲಿ ಬಂದವನು ಕೇಳಿದೆ, ಯಾಕೋ ಬರಲಿಲ್ಲ? ನನ್ನ ಯಾವಾಗ ನೋಡಿದ್? 3 ವರ್ಷ ಆಯ್ತು ಗುರುಗಳು. 3 ವರ್ಷದಿಂದ ಇವಾಗ ಏನಕ್ಕೆ ಬಂದಿದ್ಯಾ ಇಷ್ಟು ದಿವಸ ಆದ್ಮೇಲೆ? ಇಲ್ಲ, 2-3 ಸಲ ನಿಮಗೆ ಕಾಲ್ ಮಾಡಿದೆ, ರಿಂಗ್ ಆಯ್ತು, ಕಟ್ ಆಗ್ಬಿಟ್ಟೆ. ಮೆಸೇಜ್ ಮಾಡ್ದೇನೆ ಡಿಲೀಟ್ ಮಾಡ್ಬಿಡ್ತಾನೆ. ಹಿಂಗ್ ಮಾಡಿ 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 ಒಂದ್ಸಲ ಧೈರ್ಯವಾಗಿ ಕಾಲೇ ಮಾಡ್ಬಿಟ್ಟವನೆ. ಬಟ್ ಹಲೋ ಹಲೋ ಅಂತ ಇದೀನಿ, ಅವ್ನು ಮಾತಾಡ್ತಾ ಇಲ್ಲ. ಆಮೇಲೆ ಆ ನಂಬರ್ ಚೇಂಜ್ ಮಾಡ್ಬಿಟ್ಟೆ, ಬೇರೆ ನಂಬರ್ ತಗೊಂಡೆ, ಈಗ ಮಾಡಿದೆ. ಇಂಥ ದಿವಸ ಬರ್ತೀನಿ ಅಂದೆ, ಬರೋಕ್ಕಾಗಲಿಲ್ಲ. ಆಮೇಲೆ ವಾಟ್ಸಪ್ಪಲ್ಲಿ ಅಪಾಯಿಂಟ್ಮೆಂಟ್ ಕಳಿಸಿ ಅಂತ ಕಳಿಸ್ದೆ, ನೀವು ಅಡ್ರೆಸ್ ಕಳಿಸಿದ್ರೆ ಈಗ ಬಂದಿದ್ದೀನಿ ಅಂತ. ಅಂದರೆ 3 ವರ್ಷದಿಂದ ಬರೀ ಯೋಚನೆ ಮಾಡೋದಕ್ಕಂದ್ರೆ ಡಿಸಿಷನ್ ತಗೊಳ್ಳೋದಕ್ಕೆ, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಇಷ್ಟು ಟೈಮ್ ತಗೊಂಡವನೆ. 3 ವರ್ಷ. ಅವನ ಹತ್ರ ಬರೀ ಅವಾಗ 2.5 ಲಕ್ಷ 3 ಲಕ್ಷ ಸಾಲ ಇತ್ತು. ಈಗ ನನ್ನ ಹತ್ರ ಬರೋಷ್ಟರಲ್ಲಿ 27 ಲಕ್ಷ ಸಾಲ ಮಾಡವನೆ. 2.5 ಲಕ್ಷ ಸಾಲ ಇದ್ದವನು ಆಗಲೇ ಬಂದ್ಬಿಟ್ಟಿದ್ರೆ ನನ್ನ ಹತ್ರ, ಈಗ ಬಂದವನು 27 ಲಕ್ಷ ಸಾಲ ಮಾಡ್ಕೊಂಡ್ ಬಂದವನು. ಇದನ್ನ ಹೆಂಗ್ ಗುರುಜಿ ತೀರ್ಸೋದು ಅಂತ. ಅಂದ್ರೆ ನೀವು ಥಿಂಕ್ ಮಾಡಿ, ಯಾಕೆ ಈ ರೀತಿ ಆಗುತ್ತೆ? 2.5 ಲಕ್ಷ ಇದ್ದಾಗ ಬಂದಾಗ ನಾನು ಅವನಿಗೆ ಏನ್ ಪರಿಹಾರ ಕೊಡ್ತಾ ಇದ್ದೆ, ಅವನು ಇಷ್ಟು 3 ವರ್ಷದಲ್ಲಿ ಏನೇನೆಲ್ಲ ಆಗೋನು. ಬಟ್ ಈಗ ಬಂದವನೇ, ಈಗ 27 ಲಕ್ಷನ ತೀರ್ಸೋದು ಯಾವ ಕಾಲಕ್ಕೆ? ಅವನಿಗೆ ಸಂಬಳ ಎಷ್ಟು ಅಂತಂದ್ರೆ 30,000 ರೂಪಾಯಿ. 30,000 ತಾವು ಸಂಬಳ ತಗೊಂಡು 27 ಲಕ್ಷ ಹೆಂಗ್ ತೀರ್ಸಕ್ಕಾಗುತ್ತೆ? ಏನೋ ಕಷ್ಟಪಡ್ತೀನಿ ಗುರುಜಿ, ಇನ್ನೊಂದು 15,000 ಲೇ 50,000 ಸಂಪಾದನೆ ಮಾಡೋ. 50,000ನ ನೀನ್ ಸಂಪಾದನೆ ಮಾಡಿ ಪೂರ್ತಿ ಸಾಲಕ್ಕೆ ಕೊಡ್ತೀಯ? ಇಲ್ಲ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಸ್ಕೂಲ್ ಕಳಿಸ್ಬೇಕು, ತಿನ್ನಬೇಕು, ಇದಕ್ಕೆಲ್ಲ ನಿನ್ಗೊಂದು 30,000 ಖರ್ಚಾದ್ರು 20,000 ರೂಪಾಯಿ ಸಾಲ ಹೆಂಗ್ ತೀರಿಸ್ತೀಯ? ಏನಕ್ಕೆ ಮಾಡಿದೆ 27 ಲಕ್ಷ? ಹೆಂಗಾಯ್ತು? ಈಗ ಸಾಲ ಮಾಡ್ಕೊಂಡವ್ರ ಗತಿ ಎಲ್ಲ ಸುಮಾರು ಜನ ಕೇಳಿದೀನಿ, ಅವ್ರಿಗೆ ಗೊತ್ತೇ ಇಲ್ಲ ಅಂತಾರೆ, ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಅಂತ. ಬಟ್ ಸಾಲ ಮಾಡ್ಕೊಂಬಿಟ್ಟು ಇವಂದಾದ್ರೂ ಪರವಾಗಿಲ್ಲ, 27 ಲಕ್ಷ, 2.5 ಕೋಟಿ 3 ಕೋಟಿ 5 ಕೋಟಿ ಸಾಲ ಮಾಡಿದ್ದೀನಿ. ಏನೂ ಇಲ್ಲ ಬ್ಯಾಕಪ್. ಯಾರಿಗೋ ಪಾಪ ಜಮೀನ್ ಇರ್ತದೆ, ಮಾರ್ದ. ಅಂತಿಮ ಘಟ್ಟದಲ್ಲಿ ಅಂದ್ರೆ ಫೈನಲ್ ರಿಸಲ್ಟ್ ಅದ, ಯಾವನು ಕೊಡ್ಲಿಲ್ಲ ಅಂದ್ರೆ ಇವಾಗ ಜಮೀನ್ ಮಾರ್ದ, ಮನೆ ಮಾರ್ದ, ಸಾಲ ತೀರಿಸ್ಕೊಂಡು ನೆಮ್ಮದಿಯಾಗಿದ್ದ. ಈಗ ಅವ್ರಿಗೆ ಐತೆ ಮಾರ್ಬಿಡ್ತಾರೆ, ಇವ್ರಿಗೆ ಪಾಪ ಏನೂ ಇಲ್ಲ ಮಾರೋದಕ್ಕೆ, ಒಡವೆನೂ ಇಲ್ಲ, ಏನ್ ಬ್ಯಾಕಪ್ ಇಲ್ಲ. ಈಗ ಇವ್ನು ಹೆಂಗ್ ತೀರಿಸ್ತಾನೆ? ಈಗ ಅವನಿಗೆ ಅಕಸ್ಮಾತ್ ನಾನು ಅವನ್ ಜುಟ್ಟು ಹಿಡಿದು ಬಡ್ದ ಬರೆ ಹಾಕಾದ್ರು ಸರಿ, ಖಂಡಿತವಾಗ್ಲೂ ಅವನ ಸಮಸ್ಯೆನ ಬಗೆಹರಿಸ್ತೀನಿ, ಅವ್ನ ಸಾಲದಿಂದ ಹೊರಗಡೆ ತಗೊಂಬರ್ತೀನಿ. ಬಟ್ ನಾನು ಸಿಕ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ನಿಗೆ ಏನ್ ಗತಿ ಅಂತಂದ್ರೆ ಮನ್ಸೆಲ್ಲ ಅಲ್ಲೇ ಎಳಿತಾ ಇರ್ತಾನೆ, ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ಸತ್ತೋಗ್ಬಿಡೋಣ, ಹಿಂಗೆ ಹೋಗ್ತಾ ಇರ್ತಾನೆ ಹೊರತು ಖಂಡಿತವಾಗ್ಲೂ ಬರೋದಿಲ್ಲ, ನೇರವಾಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಫೈನಲ್ ಡೆಸ್ಟಿನೇಷನ್ ಎಲ್ಲಾರದು ಏನು ಅಂತಂದ್ರೆ ತೀರ್ಸಕ್ಕಾಗಲ್ಲ ಭಾರ. ಸೂಸೈಡ್ ಮಾಡ್ಕೊಳ್ಳೋರ್ನ ಒಂದೇ ಚೆನ್ನಾಗಿ ತಿಳ್ಕೊಂಬಿಡಿ. ಕಾರಣಗಳು 108 ಕಾರಣಗಳಿರ್ಬೋದು, ಅದೆಲ್ಲ ಬೇಡ. ಹೆವಿ ಭಾರ ಅಂದ್ರೆ ಅವನ್ಗೆ 100% 100 kg ಹೊರುವಂತ ಶಕ್ತಿ ಕೊಟ್ಟಿರ್ತಾನೆ, 500 kg ಬಂದ್ಬಿಟ್ಟೈತೆ ತಲೆ ಮೇಲೆ. ಅದು ಹೊರಕ್ಕಾಗ್ದೇನೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಅವನು ಯಾರೋ ಡೈರೆಕ್ಟರು ಗುರುಪ್ರಸಾದ್ ನೇಣ ಹಾಕೊಂಡು ಸತ್ತೋದ. ಯಾಕೆ ಹೋದ? ಹೆವಿ ಪ್ರೆಷರ್, ಒತ್ತಡ, ಖಿನ್ನತೆ, ಸೊ ಡಿಪ್ರೆಷನ್. ಹೆವಿ ಹೆಂಗ್ ಪ್ರೆಷರ್ ಹೆಂಗಿರ್ತದೆ ಅಂತಂದ್ರೆ ಫುಲ್ ಡೆನ್ಸಿಟಿ, ಅಂದ್ರೆ 1000 kg ಟನ್ ಗಟ್ಟಲೆ ತಲೆ ಮೇಲೆ, ಲಾರಿನ ನನ್ನ ತಲೆ ಮೇಲೆ ಇಟ್ಟಂಗೆ ಆಗ್ತಾ ಇರ್ತದೆ.
ಅದನ್ನ ತಡೆಯಕ್ಕಾಗ್ದಿರ ಸತ್ತೋಗ್ಬಿಡ್ತಾರೆ. ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಅದಕ್ಕೆ ಭಾರನ ಯಾಕೆ ಮಾಡ್ಕೊಳ್ತೀರಾ? ದೊಡ್ಡವರು ಹೇಳಿರೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದನ್ನೆಲ್ಲ ಅಪಹಾಸ್ಯ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ಹಾಸಿಗೆನ ಉದ್ದ ಬೆಳೆಸ್ಕೊ. ಯಾಕೆ ಮಾಡ್ತಾರೆ ಅಂತ. ಸರಿ, ಅವ್ನು ಹೇಳೋದನ್ನಾದ್ರೂ ಅರ್ಥ ಮಾಡ್ಕೊ. ಉದ್ದ ಬೆಳೆಸ್ಕೊ ಅಂದ್ರೆ ನಿನ್ ಸಂಪಾದನೆ ಹೆಚ್ಚು ಮಾಡ್ಕೊ ಅಂತ ಅವನು. ನೀನ್ 30,000 ರೂಪಾಯಿ ಸಂಪಾದನೆ ಮಾಡ್ತಾ 3 ಲಕ್ಷ ಮಾಡ್ಕೊ. ಹಾಸಿಗೆ ಅವಾಗ ನಿನ್ಗೆ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬಹುದು. ಈ ನಿನ್ಗೆ 3 ಲಕ್ಷ ರೂಪಾಯಿ ಮಾಡೋದು ಯೋಗ್ಯತೆ ಇಲ್ಲ, ಅದನ್ನ ದುಡಿಯಕ್ಕೆ ನಿನ್ಗೆ ಯೋಗ್ಯತೆ ಅರ್ಹತೆ ಇಲ್ಲ, ನಿನಗೆ ಬುದ್ಧಿ ಜ್ಞಾನ ಇಲ್ಲ ಅಂತಂದ್ರೆ 30,000 ರೂಪಾಯಿ ಜೀವನ ಮಾಡೋದ್ ಕಲ್ತ್ಕೊ. ಆ ರೇಷಿಯೋ, ನಿಸರ್ಗದ ರೇಷಿಯೋ ಹೆಂಗಿದೆ ಅಂತ, ನೀವು ಎಷ್ಟೇ ಸಂಪಾದನೆ ಮಾಡಿ 70% ಖರ್ಚು ಮಾಡಿ 30% ಸೇವ್ ಮಾಡಿ. ಇದು ಸೇಫ್ ಝೋನ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ ಹೊರತು ಅದರ ಅರ್ಥವನ್ನು ಬಿಡಿಸಿ ಹೇಳೋದಿಲ್ಲ. ಅದರ ಅರ್ಥ ಇದೆ, ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ 1 ಲಕ್ಷ ಸ್ಯಾಲ್ರಿನ 70,000 ಖರ್ಚು ಮಾಡಿ 30,000 ಉಳಿಸಿ, ಅವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ದಂಗೆ ಆಗುತ್ತೆ. ಏನೋ ವರ್ಷಕ್ಕೊಂದು 15,000ನ 20,000 ಎಕ್ಸ್ಟ್ರಾ ಬರ್ತದೆ. ಮುಂದಿನ ವರ್ಷದಿಂದ 1,20,000 ಬರ್ತದೆ. ಅದ್ರಲ್ಲಿ 30% ಎತ್ ಮಾಡಿ. ಇನ್ನೊಂದು ಮುಂದಿನ ವರ್ಷ 1.5 ಲಕ್ಷ ಬರ್ತದೆ. ಅದರಲ್ಲಿ 30% ಎತ್ ಮಡಗಿ 45,000 ಆರಾಮಾಗಿ ಎತ್ ಮಡಗ್ಬೋದು. 1 ಲಕ್ಷ ರೂಪಾಯಿ ನೀವು ಆರಾಮಾಗಿ ಖರ್ಚು ಮಾಡ್ಬೋದು. ಸೊ ಸರಳವಾಗಿ ಜೀವನ ನಡೆಸೋದನ್ನ ಕಲ್ತ್ಕೊಳ್ಳಿ. ಸಂಪಾದನೆನಾದ್ರೂ ಹೆಚ್ಚು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಸಿಗೆ ಇದ್ದಷ್ಟಾದ್ರೂ ಕಾಲ್ ಚಾಚಿ. ಇದನ್ನ ಮಾಡೋದಿಲ್ಲ. ಗೊತ್ತು ಗುರಿ ಇಲ್ಲ. ಕೆಲವ್ರು ಲೆಕ್ಕ ಬರಿ ಅಂದ್ರೆ ಅಲರ್ಜಿ. ಲೆಕ್ಕ ಬರೆಯೋದಿಲ್ಲ. ಇಷ್ಟ ಬಂದಂಗೆ ಖರ್ಚು ಮಾಡೋದು. ಯಾವುದೋ ದುಡ್ಡು ಬಂತು, ಏನೋ ತಗೊಂಡ, ಏನೋ ಖರ್ಚು ಮಾಡ್ದ, ಏನೋ ಮಾಡ್ದ, ಬಿಟ್ಟ. ಅದು ಲೆಕ್ಕ ಇಲ್ಲ, ಪುಕ್ಕ ಇಲ್ಲ. ಎಲ್ಲ ಗಾಂಧಿ ಲೆಕ್ಕ ಅಂತ ಹೇಳ್ತಾರೆ. ರಾಮನ್ ಲೆಕ್ಕ ಬೇರೆ, ಕೃಷ್ಣನ್ ಲೆಕ್ಕ ಬೇರೆ ಅಂತ. ಹಂಗಾಗಿ ಏನೇನೋ ಲೆಕ್ಕಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಯಾವುದೋ ದುಡ್ಡು ಬಂತು ಕೈಗೆ, ಒಂದು ಚೂರು ನಿಲ್ಲೋದಿಲ್ಲ, ಹೋಯ್ತು. ಯಾರಿಗೆಲ್ಲ ನಮ್ಗೆ ಅಂದ್ರೆ ಇಲ್ಲಿ ನನ್ನ ಹತ್ರ ಬರೋವಂಥವ್ರು ಹೆಣ್ಮಕ್ಳದ್ ಪಾಪ ಮನೆ ಸಮಸ್ಯೆಗಳು ಏನೋ ಇರ್ತವೆ. 108 ಸಮಸ್ಯೆಗಳು. ಏನು 1-2 ಹೆಣ್ಣು ಮಕ್ಳಿಗೆ ಸಾವಿರಾರು ಸಮಸ್ಯೆಗಳು. ಬಟ್ ಏನಾಗುತ್ತೆ ಅಂತಂದ್ರೆ, ಗಂಡು ಮಕ್ಕಳಿಗೆ ಏನ್ ಸಮಸ್ಯೆ ಅಂದ್ರೆ ಒಂದೇ ಅವ್ರ ಪ್ರಶ್ನೆ ಕೇಳೋದು, ಗುರುಗಳೇ ದುಡ್ಡು ನಿಲ್ತಾ ಇಲ್ಲ ಅಂತ. ಅವ್ರು ಕೇಳೋದು ಒಂದೇ. 100ಕ್ಕೆ 99 ಜನ ಇದೇ ಪ್ರಶ್ನೆ ಕೇಳೋದು, ದುಡ್ಡು ನಿಲ್ತಾ ಇಲ್ಲ ಅಂತ. ಇನ್ನೊಂದು 1% ಏನೋ ಪಾಪ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಬಟ್ ಹೆಚ್ಚಾಗಿ ಕೇಳೋದು ಯಾಕೆ ದುಡ್ಡು ನಿಲ್ಲಲ್ಲ ಅಂದ್ರೆ, ನಿನ್ನ ಯೋಗ್ಯತೆ ಅರ್ಹತೆಯನ್ನ ನೀನ್ ಹೆಚ್ಚಿಸ್ಕೊಂಡಿಲ್ಲ, ದುಡ್ಡು ನಿಲ್ಲಲ್ಲ. ಇದು 2 ಲೀಟರ್ ಹಿಡಿತದೆ ಬಾಟ್ಲು. ಇದು 2 ಲೀಟರ್ ಮೇಲೆ ನೀನು ಏನೇ ಹಾಕಿದ್ರು ಎಲ್ಲ ಹೊರಗೆ ಚೆಲ್ಲೋಗ್ಬಿಡ್ತದೆ. ಹಂಗಾಗಿ ನಿನ್ ಯೋಗ್ಯತೆ ಅರ್ಹತೆ ಇಲ್ಲ ಅಂದ್ರೆ ದುಡ್ಡು ಬರ್ತದೆ. ನಿನಗೆ ಕೆಪಾಸಿಟಿ 50,000 ರೂಪಾಯಿ ದುಡಿಯೋ ಕೆಪಾಸಿಟಿ ಇದ್ರೆ 1 ಲಕ್ಷನೂ ಕೊಡುತ್ತೆ ನಿಸರ್ಗ, 1.5 ಲಕ್ಷನೂ ಕೊಡುತ್ತೆ, 2 ಲಕ್ಷನೂ ಕೊಡುತ್ತೆ. ನೀನ್ ದುಡಿಯೋದಕ್ಕಿಂತ 3 ಪಟ್ಟು ಕೊಟ್ಟು ನೋಡ್ತದೆ. ನೀನ್ ಏನು ಉಳಿಸ್ಕತ್ಯಾ ಇಲ್ವಾ ಅಂತ. ಬಟ್ ಉಳಿಸ್ಕೊಳ್ಳಲ್ಲ. ಅದ್ರ ಮೇಲೆ ಬಂದಿದ್ದೆಲ್ಲ ಚೆಲ್ಲೋಗುತ್ತೆ. ನಿನಗೆ ದುಡ್ಡು ನಿಲ್ತ್ಕೊಳ್ಬೇಕು ಅಂತಂದ್ರೆ ಮೊದಲು ಯೋಗ್ಯತೆ ಅರ್ಹತೆನೇ ಹೆಚ್ಚಿಸ್ಕೊ. ಆ ಯೋಗ್ಯತೆ ಅರ್ಹತೆ ಹೆಚ್ಚಿಸ್ಕೊಳ್ಳೋದನ್ನೇ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡೋದು. ನಿಮ್ಮ ಬಾಂಡ್ಲಿ, ಸಂಪಾದನೆಯ ಬಾಂಡ್ಲಿ ಇಷ್ಟೇ ಇರ್ತದೆ, ಚಿಕ್ಕದು. ಅದರಲ್ಲಿ ಎಷ್ಟು ಹಿಡಿತದೆ ಅಂದ್ರೆ 30,000 ಅಷ್ಟೇ ಹಿಡಿಯೋದು. ಇನ್ ಸ್ವಲ್ಪ ಅದನ್ನ ಈ ರಾಗಿ ಮಿಷಿನ್ಗೆ ಹಾಕ್ತಾರಲ್ಲ, ಅಲ್ಲೆಲ್ಲ ಡಬ್ಬ ಎಲ್ಲ ಕುಟ್ಬಿಟ್ಟು ಸ್ವಲ್ಪ ಒತ್ತಿ ಇನ್ನೊಂದು ಅರ್ಧ ಕೆಜಿ ಎಕ್ಸ್ಟ್ರಾ ಇಡಿಸ್ತದೆ. ಹಂಗಾಗಿ 30,000 ಕೆಪಾಸಿಟಿ ಓಕೆ. ಒಂದು 40,000 ರೂಪಾಯಿವರೆಗೂ ಹಿಂಗೆ ಅಳ್ಳಾಡಿಸಿ ಕುಂತ್ಕೊಂಡು ಅದನ್ನ ತುಂಬಿಸ್ಬೋದು ಅಷ್ಟೇ. ಬಟ್ 45,000 ತುಂಬಸಕ್ಕಾಗಲ್ಲ, ಎಲ್ಲ ಚೆಲ್ಲೋಗ್ಬಿಡ್ತದೆ. ನೀನ್ 1 ಲಕ್ಷ ಕೆಪಾಸಿಟಿ ಇದ್ರೆ ನೀನ್ 2 ಲಕ್ಷ ತುಂಬಸಕ್ಕಾಗಲ್ಲ. ಇನ್ನೊಂದು 5,000ನೋ 10,000ನೋ 15,000 ಹಿಂಗೆ ಅಳ್ಳಾಡಿಸ್ಬಿಟ್ಟು ತುಂಬಿಸ್ಬೋದು. ಅದಾದ್ಮೇಲೆ ನಿಂತ್ಕೊಳ್ಳಲ್ಲ, ಹೋಗ್ಬಿಡ್ತದೆ. ಮೊದಲು ಡಬ್ಬನ ಜಾಸ್ತಿ ಮಾಡ್ಕೊ, ಅಂದ್ರೆ ಬೌಲ್. ಅದು ಯೋಗ್ಯತೆ ಅರ್ಹತೆನ ಹೆಚ್ಚಿಸ್ಕೊ. SLC ಓದಿದ್ಯಾ, ನಿನಗೆ ಸಿಗೋದು ಒಂದು 15,000ದ ಕೆಲಸ. ಏನೋ MA BA ಮಾಡಿದ್ದೆ ಒಂದು 30,000 ರೂಪಾಯಿ ಕೆಲಸ. ಸಾಫ್ಟ್ವೇರ್ ಇಂಜಿನಿಯರ್ ಏನೋ 1 ಲಕ್ಷ ರೂಪಾಯಿ ಕೆಲಸ. ತ್ರಿಬಲ್ ಗ್ರಾಜುಯೇಟ್ ಮಾಡೋನು ಅವನಿಗೇನೋ ಒಂದು 5 ಲಕ್ಷ ರೂಪಾಯಿ ಸಂಬಳ. ನಿನ್ನ ಯೋಗ್ಯತೆ ಅರ್ಹತೆ ಎಜುಕೇಶನ್ ಮೇಲಾದ್ರೂ ಹೋಗುತ್ತೆ, ಇಲ್ಲ ಸ್ಕಿಲ್ ಟ್ಯಾಲೆಂಟ್ ಮೇಲಾದ್ರೂ ಹೋಗುತ್ತೆ. ಒಬ್ಬ ಓದಿಲ್ಲ, ಅದ್ಭುತವಾಗಿ ವಿಡಿಯೋ ಎಡಿಟಿಂಗ್ ಮಾಡ್ತಾನೆ. ಅಂದ್ರೆ ಬೇಸಿಕ್ SLC ಫೈಲು, ಕನ್ನಡ, ಇಂಗ್ಲಿಷು, ಹಿಂದಿ ಓದಕ್ಕೆ ಬರೆಯಕ್ಕೆ ಮಾತಾಡಕ್ಕೆ ಬರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡ್ತಾನೆ. ಒಬ್ಬ ಪ್ರೊಫೆಷನಲ್ ವಿಡಿಯೋ ಎಡಿಟ್ ಕೂಡ ಮಾಡೋದಿಲ್ಲ. ಅವ್ನು ಬೇಜಾನ್ ಓದಿ, ಡಬಲ್ ಡಿಗ್ರಿ ಗ್ರಾಜುಯೇಟ್, ಅಮೆರಿಕಕ್ಕೆ ಹೋಗಿ ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡ್ಬಂದವನು. ಅವನ ಹತ್ರ ಎಕ್ವಿಪ್ಮೆಂಟ್ಗಳು ಸೂಪರ್ ಆಗಿದೆ. ಬಟ್ ಇವನ ಹತ್ರ ಇರೋಷ್ಟು ಸ್ಕಿಲ್ ಟ್ಯಾಲೆಂಟ್ ಅವನ ಹತ್ರ ಇಲ್ಲ. ಈಗ ಓದಿರೋನ್ ಬಂದು ಅಮೆರಿಕದಲ್ಲಿ ಓದಿರೋನು ಅವನೇನ್ ಹೇಳ್ತಾನೆ, ಒಂದು ಬಯೋಡೇಟಾ ಎಲ್ಲ ಕೊಟ್ಬಿಟ್ಟು ನನಗೆ 1 ಲಕ್ಷ ಸ್ಯಾಲ್ರಿ ಕೊಡಿ ಅಂತಾನೆ. ಖಂಡಿತವಾಗ್ಲೂ ಅವನು ಸೇರಿಸ್ಕೊಳ್ಳಲ್ಲ. ಇವನು 50,000 ಕೊಡಿ ಅಂತ ಕೇಳ್ತಾನೆ SLC ಫೈಲ್. ನಾನು ಇವನು ಕೊಡ್ತೀನಿ, 50,000 ಕೊಡ್ತೀನಿ ಮಾಡು ಅಂತ. ಯಾಕೆಂದ್ರೆ ಅವ್ನಿಗೆ 1 ಲಕ್ಷ ಕೊಡ್ರು ವೇಸ್ಟ್. ಇವನ್ಗೆ 50,000ದಲ್ಲಿ ಅದ್ಭುತವಾಗಿ ಕೊಡ್ಬೋದು. ಒಬ್ಬ ಫೇಲ್ ಆಗಿರೋನು, SLC ಓದಿರೋನು 10,000 ರೂಪಾಯಿ ದುಡಿತಾವ್ರು ಬೇರೆ ಎಲ್ಲ. ಇವನು 50,000 ರೂಪಾಯಿ ದುಡಿತಾವ. ಸ್ಕಿಲ್ ಟ್ಯಾಲೆಂಟ್ ಹೆಚ್ಚಿಸ್ಕೊಳ್ಳೋದ್ರಿಂದ, ಅಂದ್ರೆ ಅವನ ಯೋಗ್ಯತೆ ಅರ್ಹತೆಯಿಂದ ಅವನ ಸಂಪಾದನೆ ನಿರ್ಧಾರವಾಗುತ್ತೆ ಹೊರತು
ಖಂಡಿತವಾಗ್ಲೂ ಇರೋದಿಲ್ಲ. ಎರಡನೇದು ಬಂದು ದುಡ್ಡು ಕೈಗೆ ಬರ್ತದೆ. ಕೈಗೆ ಬಂದ ಮೇಲೆ ಅದನ್ನ ಹೇಗೆ ಖರ್ಚು ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಅಡಕವಾಗಿರುತ್ತೆ ಹೊರತು, ಬಂದಿದ ತಕ್ಷಣನೇ ಏನೋ ಗೊತ್ತು ಗುರಿ ಇಲ್ದಿರ ಏನೇನಕ್ಕೋ ಮಾಡ್ತಿರಲ್ಲ, ಇದು ನಿಮ್ಮನ್ನು ಬೆಳೆಸೋದಿಲ್ಲ. ಅದಕ್ಕೆ ನನಗಿಲ್ಲಿ ಬಂದವ್ರಿಗೆ, ನಿನ್ನ ಕೈಗೆ ದುಡ್ಡು ಬಂದ್ರೆ ಮೊದಲು ಏನಕ್ಕೆ ಖರ್ಚು ಮಾಡಬೇಕು, ಎರಡನೇದು ಏನಕ್ಕೆ ಖರ್ಚು ಮಾಡಬೇಕು, ಮೂರನೇದು ಏನಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. 4, 5, 6 ಅಲ್ಲ, ಅದು ನಿನ್ನಿಷ್ಟ. ನೀನು ಏನಕ್ಕಾದ್ರೂ ಮಾಡ್ಕೊ, ಅದು ಬೇಕಾಗಿಲ್ಲ. ಮೊದಲು ಯಾರಿಗೆ ಕೊಡಬೇಕು, ಸೊ ಎರಡನೇದು ಏನಕ್ಕೆ ಖರ್ಚು ಮಾಡಬೇಕು, ಮೂರನೇದು ಏನಕ್ಕೆ ಖರ್ಚು ಮಾಡಿ, ಇದನ್ನೆಲ್ಲ ಹೇಳ್ಕೊಡೋವಂಥದ್ದು ಸೂಕ್ಷ್ಮ ವಿದ್ಯೆಗಳು ಅಂತ ಕರೀತಾರೆ ಇದನ್ನ. ಇದು ನೀವು ರೆಗ್ಯುಲರ್ ಆಗಿ ಯಾರ್ಯಾರು ಕ್ಲಾಸಿಗೆ ಬರ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರ್ತದೆ. ಆ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ಲಾಸ್ಟ್ ಕ್ಲಾಸಲ್ಲೋ ಅದಕ್ಕಿಂತ ಹಿಂದೆ ಕ್ಲಾಸಲ್ಲೋ ಹೇಳಿದ್ದೆ. ಒಬ್ಬ ದುಡ್ಡು ನಿಲ್ತಾ ಇಲ್ಲ ಅಂತ ಅವ್ನ ಹುಂಡಿಗೆ ₹1 ಹಾಕಪ್ಪ ಅಂತ. ಇಲ್ಲ ಗುರುಜಿ ಹೇಳ್ದಷ್ಟು ಕೇಳ, ₹1 ಹಾಕ. ₹1 ಹಾಕೊಂಬಂದ. ಅದು 365 ದಿವಸಕ್ಕೆ 365. ಏನ್ ಮಾಡ್ಲಿ ಗುರು, ಹೋಗಿ ದೇವಸ್ಥಾನಕ್ಕೆ ಹುಂಡಿಗೆ ಹಾಕ್ಬಿಡು. ಹುಂಡಿಗೆ ಹಾಕ್ದ. ಈಗ ಎಷ್ಟಾಗ್ಲಿ, ₹10 ಹಾಕು. ₹10 ಹಾಕ್ದ. ಎಷ್ಟಾಯ್ತು? 3600 ಆಯ್ತು. ಏನ್ ಮಾಡ್ಲಿ, ನನಗೆ ತಂದು ಕೊಡು, ಗುರುದಕ್ಷಿಣೆ ಕೊಡು. ಕೊಟ್ಟ. ನೆಕ್ಸ್ಟ್ ಏನ್ ಮಾಡ್ಲಿ, ₹100 ಹಾಕು. ಈಗ ₹36,500 ಆಯ್ತು. ಏನ್ ಮಾಡ್ಲಿ ಗುರುಜಿ, ಹೋಗಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲೇನಾದ್ರು ಮನೆ ದೇವರಿಗೆ ಸೇವೆ ಮಾಡ್ಬಿಡು. ಅಯ್ಯೋ ಇಷ್ಟೊಂದು ತಿಕಾ ಮುಚ್ಕೊಂಡು ಮಾಡ, ಹೇಳ್ದಷ್ಟು ಕೇಳ, ಹೋದ ಮಾಡ್ದ. ಈಗ ಅದಾಯ್ತು. ನೆಕ್ಸ್ಟ್ ಎಷ್ಟಾಗ್ಲಿ, ₹500 ಹಾಕು. ಈಗ ಅಂದ್ರೆ ₹1 ಶುರು ಮಾಡಿದವನು ಈಗ ₹500 ಹಾಕೋ ಲೆವೆಲ್ಗೆ ಬಂದವನೆ. ಇದು ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದ್ರೆ, ಯೋಗ್ಯತೆ ಅರ್ಹತೆಯನ್ನ ಹೆಚ್ಚಿಸುವಂತ ವಿಧಾನ ಇದು. ಹಿಂಗೆ ತೆಗೆದು ಉಂಡಿ ಒಳಗಡೆ ಹಾಕ್ತಾರಲ್ಲ, ಡೈಲಿ ಎವ್ರಿ ಡೇ ರಾತ್ರಿ ಮಲಗಬೇಕಾದ್ರೆ ಇದು ಹಾಕ್ಬಿಟ್ಟೆ ಮಲಗಬೇಕು ಉಂಡಿಗೆ. ಅಲಾರಾಮ್ ಇಡು, ನಿನ್ನ ಹೆಂಡತಿಗಳು, ಮಕ್ಳುಗಳು, ನಿಮ್ಮ ಅಪ್ಪ ಅಮ್ಮನಿಗಳು ಯಾರೋ ಒಬ್ರು ಜ್ಞಾಪಿಸ್ತಾರೆ, ಹುಂಡಿಗೆ ₹1 ಹಾಕ್ದೇನೆ ನೀನ್ ಮಲಗಂಗಿಲ್ಲ. ಈ ಬೇರೆ ಟೈಮಲ್ಲಿ ಹೇಳಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು. ರಾತ್ರಿ ಮಲಗ್ತಿಯಲ್ಲ, ಹೊರಗಡೆ ಎಲ್ಲಾದ್ರೂ ಹೋದಾಗ ಅದನ್ನು ತೆಗೆದು ಒಂದು ಡಬ್ಬದಲ್ಲಿ ಇಟ್ಬಿಡು. ಮೊಬೈಲ್ ಹಿಂದ್ಗಡೆ ಕವರ್ ಇರುತ್ತಲ್ಲ, ಅದರಿಂದ ಇಡು. ಮನೆಗೆ ಹೋದ್ಮೇಲೆ ಹಾಕ್ಬಿಡು. 3 ದಿವಸ ಬರ್ಲಿಲ್ಲ, 1 ವಾರ ಬರ್ಲಿಲ್ಲ ಅಂದ್ರೂ ಇದೇ ಕೆಲಸ ಮಾಡು. 1 ವಾರದ ದುಡ್ಡೆಲ್ಲ ತಂದು ಹಾಕ್ಬಿಡು. ಹಂಗ್ ಮಾಡಿ 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 ಅವನಿಗೆ ನಾನು ಯೋಗ್ಯತೆಯ ಅರ್ಹತೆಯನ್ನ ಹೆಚ್ಚಿಸ್ತಾ ಇದ್ದೀನಿ. ಈಗ ₹1 ದುಡ್ಡು ₹10 ಹಾಕ್ತೀನಿ ಅಂದ, ₹1 ಶುರು ಮಾಡು ಅಂತ ಹಾಕ್ಸಿದ್ದು. ಅದು ₹1 ಹಾಕಿದ್ದು, ₹10 ಹಾಕಿದ್ದು, ₹100 ಹಾಕಿದ್ದು, ₹500 ಇದು ಯಾವುದು ಲೆಕ್ಕ ಇಲ್ಲ. ಹಿಂಗೆ ಜೋಬಿಂದ ತೆಗೆದು ಹಿಂಗೆ ಹಾಕದ್ನಲ್ಲ, ಇದು ಲೆಕ್ಕ. ಇದು ಸೂಕ್ಷ್ಮ. ಹಿಂಗೆ ತೆಗೆದು ದಿನನಿತ್ಯ ಹಿಂಗೆ ₹1 ಹಾಕ್ತವನಲ್ಲ, ಅವನಿಗೆ ಯೋಗ್ಯತೆ ಅರ್ಹತೆ ಹೆಚ್ಚಾಗ್ತಾ ಇದೆ. ಮೊದಲು ಇದನ್ನ ತಿಳ್ಕೊಳ್ಳಿ. ಯಾರೋ ಒಬ್ಬ ಶಿಷ್ಯ, ಗುರುಗಳೇ ನಾಳೆ ಬಂದ್ಬಿಡ್ತೀನಿ ನಾನು ಅಂತ. ಬಂದಿಲ್ಲ. ಯಾವಾಗ ಬರ್ತಾನೆ ನೋಡೋಣ ಅಂತಂದೆ. 1 ವಾರ ಆಯ್ತು, 15 ದಿವಸ ಆಯ್ತು, 1 ತಿಂಗಳಾಯ್ತು, ಬಂದಿಲ್ಲ. ಈಗ ಯೋಗ್ಯತೆ ಅರ್ಹತೆನ ಕಡಿಮೆ ಮಾಡ್ಕೊಳ್ಳೋ ವಿಧಾನ. ನಿನ್ ಕೈಯಲ್ಲಿ ಬರಕ್ಕಾಗ್ಲಿಲ್ಲ ಅಂದ್ರೆ ಒಂದು ಕಾಲ್ ಮಾಡಿ, ಬರ್ತಾ ಇಲ್ಲ ನಾನು, ಮುಂದಿನ ವಾರ ಬರ್ತೀನಿ ಅಂತ ಹೇಳಬೇಕು. ಇಲ್ಲ ಹೇಳೋದಕ್ಕೆ ಮೀಟರ್ ಇಲ್ಲ ನಿನಗೆ ಅಂತಂದ್ರೆ ಒಂದು ವಾಯ್ಸ್ ಮೆಸೇಜ್ ಹಾಕ್ಬೇಕು. ನಾನು ಬರಕ್ಕಾಗ್ತಾ ಇಲ್ಲ, ಏನೋ ಸಮಸ್ಯೆ ಇತ್ತು, ಏನ್ ರೀಸನ್ ಕೊಟ್ಬಿಟ್ಟು ಹಿಂಗ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲ ವಾಯ್ಸ್ ಮೆಸೇಜು ಕಳ್ಸಕ್ ಆಗೋದಿಲ್ಲ, ಕೆಲವ್ರಿಗೆ ಏನೋ ಮುಜುಗರ. ಯಾವನೋ ಮುಟ್ಟಾಳ, ಅವ್ನು ಫೋನ್ ಮಾಡ್ತಾನೆ ಅವನೇ ಒಂದು 15-20 ದಿವಸದಿಂದ. ನಾನು ಅವನಿಗೆ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಹೇಳಿದ್ದೆ, ನೀನು ನನಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ಬೇಕು ಅಂತ. ಇಲ್ಲ ಗುರುಜಿ ನಾನು ಕಳ್ಸಲ್ಲ, ಕಾಲ್ ಮಾಡ್ತೀನಿ. ಕಾಲ್ ನಾನು ಎತ್ತಲ್ಲ, ವಾಯ್ಸ್ ಮೆಸೇಜ್ ಕಳಿಸ್ಬೇಕು ನೀನು. ಕಳಿಸಿಲ್ಲ, 2.5 ತಿಂಗಳಾಗಿದೆ, ಅವನು ಇನ್ನೂ ವಾಯ್ಸ್ ಮೆಸೇಜ್ ಕಳಿಸಿಲ್ಲ. ವಾರದಲ್ಲಿ ಒಂದು 10-15 ಸಲ ಕಾಲ್ ಮಾಡ್ತಾನೆ, ನಾನು ಎತ್ತಲ್ಲ. ಯಾಕೆ ಎತ್ತಲ್ಲ ಅಂತಂದ್ರೆ, ನನಗೆ ಕೊಬ್ಬು ಅಂತ ಬೇಕಾದ್ರೆ ನೀವು ಅನ್ಕೊಳ್ಳಿ, ತೊಂದರೆ ಇಲ್ಲ. ಕೊಬ್ಬಲ್ಲ, ಯಾವಾಗ್ಲೂ ಸಮಸ್ಯೆಗಳು ಪರಿಹಾರಕ್ಕೆ ಬಗ್ಗಬೇಕು. ಅಜ್ಞಾನ ಜ್ಞಾನಕ್ಕೆ ಬಗ್ಗಬೇಕು. ಶಿಷ್ಯ ಗುರುಗೆ ಬಗ್ಗಬೇಕು, ಅಥವಾ ವಿದ್ಯಾರ್ಥಿ ಶಿಕ್ಷಕನಿಗೆ ಬಗ್ಗಬೇಕು. ಕಿರಿಯ ಹಿರಿಯನಿಗೆ ಬಗ್ಗಬೇಕು. ಹಿರಿಯ ಕಿರಿಯರಿಗೆ ಬಗ್ಗೋದಿಲ್ಲ. ಜ್ಞಾನ ಅಜ್ಞಾನಕ್ಕೆ ಬಗ್ಗೋದಿಲ್ಲ. ಸೊ ಪರಿಹಾರ ಸಮಸ್ಯೆಗಳಿಗೆ ಬಗ್ಗೋದಿಲ್ಲ. ಇಲ್ಲಿ ನನಗೆ ನೀವು ಅಹಂಕಾರ ಅನ್ಕೊಂಡ್ರೆ ಆ ಬೈಕಳಿ ತೊಂದರೆ ಇಲ್ಲ. ಬಟ್ ನಾನಿಲ್ಲಿ ಅವನಿಗೆ ಪರಿಹಾರ ಬೇಕಾಗಿರೋದು, ನನಗಲ್ಲ. ನನ್ನ ಹತ್ರ ಒಂದು ಏನ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಚೆನ್ನಾಗಿ ಗೊತ್ತು. ಒಂದಲ್ಲ ಎರಡಲ್ಲ, ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲವೂ ಗೊತ್ತು. ಅವನಿಗೆ ಯಾವುದೋ ಒಂದು ಮೂಲದಿಂದ ಅವನ ಸಮಸ್ಯೆಯಿಂದ ಹೊರಗೆ ತರುವಂತ ಪರಿಹಾರಗಳು ನನ್ನ ಹತ್ರ ಇರೋದ್ರಿಂದ ಅವನು ನನಗೆ ಬಗ್ಬೇಕು. ಏನಿದೆ ಇದರಲ್ಲಿ? ಜನರಲ್ ಆಗಿ ನೀವು ಥಿಂಕ್ ಮಾಡಿ, ಇದರಲ್ಲಿ ಜಗಳ ಆಡೋಂಥದ್ದು ಏನಿದೆ? ವಾಯ್ಸ್ ಮೆಸೇಜ್ ಕಳಿಸು. 2.5 ತಿಂಗಳು ಬೇಕಾ ಒಂದು ವಾಯ್ಸ್ ಮೆಸೇಜ್ ಕಳಿಸೋದಕ್ಕೆ? ಬಟ್ ಕಳಿಸಲ್ಲ. ಯಾಕೆ? ಏನಕ್ಕೆ ಕಳಿಸ್ತಾ ಇಲ್ಲ? ಈಗೋ.
ಅಂದ್ರೆ ಯಾರಿಗೆ ಅದು ಅಹಂಕಾರ ಅನ್ನೋದು ಇರ್ತದ, ದರ್ಪ ಅಂತಾರೆ, ಒಂದು ಘನತೆ ಗೌರವ ಅಂತಾರೆ, ಅದು ಪಾಸಿಟಿವ್ ವರ್ಡ್. ಅದು ಒಬ್ಬೊಬ್ರು ಪೊಸಿಷನ್ ಇದ್ದಾಗ ಆ ಘನತೆ ಗೌರವನ್ನ ಕಾಪಾಡ್ಕೊಳ್ಬೇಕು. ಬಟ್ ಇದು ದುರಹಂಕಾರ, ಅಹಂಕಾರ ಇರೋದ್ರಿಂದ ಈಗೋ. ಸೊ ಸಾಧ್ಯವೇ ಇಲ್ಲ, ಅವನು ಬಗ್ಗಲ್ಲ, ಕಳ್ಸಲ್ಲ ಅಂತಾನೆ. ನೀನ್ ಕಳ್ಸೋವರೆಗೂ ಬರಲ್ಲ. ನೆಕ್ಸ್ಟ್ ಅವ್ನು ಬಂದ್ರು ಸುಮ್ಮನೆ ಕೂತ್ಕೋ, ಕಾಫಿ ಕುಡಿ, ಮುಚ್ಕೊಂಡು ಜನರಲ್ ಆಗಿ ಬೇಸಿಕ್ ಕಮ್ಯುನಿಕೇಶನ್, ಏನಪ್ಪಾ ಎಲ್ಲ ಚೆನ್ನಾಗವ್ರೇನೆಯ ಹೆಂಡತಿ ಮಕ್ಕಳೆಲ್ಲ, ಆ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಹೋಗಿ ರೈಟ್ ಹೇಳು. ಇಲ್ಲ ಗುರುಜಿ ಏನ್ಕೆ, ಹೋಗ ಮನೆಗೆ ಹೋಗ, ವಾಯ್ಸ್ ಮೆಸೇಜ್ ಕಳಿಸು, ಆಮೇಲೆ ಬಾ, ನಾನು ನಿನಗೆ ಹೇಳ್ತೀನಿ. ವಾಯ್ಸ್ ಮೆಸೇಜ್ ಕಳಿಸೋವರೆಗೂ ಬರಬೇಡ ನೀನು ಅಂತ. ನೋಡೋಣ, ಈಗ ನಾನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಾನು ಸೋಲಕ್ಕೆ ಸಾಧ್ಯವಿಲ್ಲ, ನಾನು ಯಾವುದೇ ಕಾರಣಕ್ಕೂ ಫೋನ್ ಎತ್ತಲ್ಲ. ಬೇರೆ ನಂಬರಿಂದ ಮಾಡಿದ್ರೆ ಎತ್ತುತ್ತೀನಿ, ಯಾರೋ ಹೊಸಬ್ರು ಇರ್ತಾರೆ, ಹಂಗಾಗಿ ಬೇರೆ ನಂಬರಿಂದ ಮಾಡಿದ್ರೆ ಎತ್ತುತ್ತೀನಿ. ಬಟ್ ಅವನು ಒಂದು ಗೊತ್ತಾದ್ರೆ ಮತ್ತೆ ಕಟ್ ಮಾಡ್ಬಿಡ್ತೀನಿ, ಬ್ಲಾಕ್ ಮಾಡ್ಬಿಡ್ತೀನಿ. ನೀನು ಎಲ್ಲಿವರೆಗೂ ವಾಯ್ಸ್ ಮೆಸೇಜ್ ಕಳಿಸೋಲ್ಲ ಅಲ್ಲಿವರೆಗೂ ನಿನಗೆ ಅಲೌಡ್ ಇಲ್ಲ ಇಲ್ಲಿ. ಸೊ ಮುಗಿದೋಯ್ತು. ರೀಸನ್ ಏನು, ಬಗ್ಗಬೇಕಾಗಿರೋದು ಅವನು, ನಾನಲ್ಲ. ಆದ್ರಿಂದ ಬಗ್ಗದ್ ಕಲ್ತ್ಕೊಳ್ಳಿ. ಯಾರ್ಯಾರು ಸಮಸ್ಯೆಗಳಲ್ಲಿದ್ದ ನೀವು ಬಗ್ಗಬೇಕು. ಬಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಕೆಲವ್ರಿಗೆಲ್ಲ ಬಡವರು ಅಂತ ಹೇಳ್ತಾರೆ. ಬಡವರಿಗೆ ಏನಕ್ಕೆ ಬಡವರಾಗಿ ಇರ್ತಾರೆ ಅಂದ್ರೆ ದುರಹಂಕಾರಿಗಳು ಇವರೆಲ್ಲ, ಅದಕ್ಕೆ ಬಡವರಾಗಿ ಇರ್ತಾರೆ. ಶತಸೋಮಾರಿಗಳು. ಇವ್ರ ಆಲಸ್ಯ ಎಷ್ಟು ತುಂಬಿಕೊಂಡಿರುತ್ತೆ ಅಂತಂದ್ರೆ ಅವ್ರ ಮೇಲ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ರೀಸನ್ ಏನು ಅಂತಂದ್ರೆ ಅವ್ರಿಗೆ ಏನಕ್ಕೆ ಆಲಸ್ಯ, ಸೋಮಾರಿತನ, ಜಡತ್ವ ಅಂತಂದ್ರೆ ನೆಪ ಹೇಳೋದು ಅದ್ಭುತವಾಗಿ ಕಲ್ತಿರ್ತಾರೆ. ಆದ್ರಿಂದ ಇವರೆಲ್ಲರೂ ಕೂಡ ಬರೀ ನೆಪ ಹೇಳ್ಕೊಂಡೆ ಜೀವನ ಕಳೀತಾ ಇರ್ತಾರೆ. ಏನೋ ಒಂದು ಕೆಲಸ ಹೇಳಿದ್ರೆ ಅದು ಇಲ್ಲ, ಅದೇನೋ ಹಿಂಗಾಗೋಯ್ತು, ಪಂಚರ್ ಆಗೋಯ್ತು, ಗಾಡಿ ಇರಲಿಲ್ಲ, ಬಸ್ ಇರಲಿಲ್ಲ, ನಮ್ಮ ಮನೇಲಿ ಯಾರೋ ಹಿಂಗಾಗೋಯ್ತು, ಹಂಗಾಗೋಯ್ತು ಅಂತ ಹೇಳ್ತಾರೆ ಹೊರತು ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಐಡೆಂಟಿಫೈ ಮಾಡೋದು ಕಲಿಬೇಕು. ಯಾವುದು ಮುಖ್ಯ, ಯಾವುದು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅಂದ್ರೆ ಪ್ರಮುಖವಾದದ್ದು ಅಂತಾರೆ. ಇದು ಮುಖ್ಯವಾಗಿರೋದಕ್ಕಿಂತನೂ ಎತ್ತರದಲ್ಲಿರೋದು ಪ್ರಮುಖವಾದದ್ದು ಅಂತ. ನೀವು ಯಾರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಯಾರಿಗೆ ಕೊಡ್ತಾ ಇಲ್ಲ, ಎಷ್ಟು ಕೇರ್ಲೆಸ್ ಮಾಡ್ತೀರಾ. ಇಲ್ಲಿ ಬರ್ತಾರೆ, ಗುರುಜಿ ನಾನು ಬೆಳಿಗ್ಗೆ ಬರ್ತೀನಿ, ಆಯ್ತು ಬಾರೆ. ಗುರುಜಿ ನಾನು ಬೆಳಿಗ್ಗೆ ಬರೋಕ್ಕಾಗಲ್ಲ, ಎಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟೆ, ನಾನು ಮಧ್ಯಾಹ್ನ ಬರ್ತೀನಿ, ಆಯ್ತು ಬಾರೆ. ಗುರುಜಿ ನಮ್ಮ ಮನೇಲಿ ಅರ್ಜೆಂಟ್ ಯಾರಿಗೋ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಸಾಯಂಕಾಲ ಬರ್ತೀನಿ, ಆಯ್ತು ಬಾರೆ. ಸಾಯಂಕಾಲನೂ ಬರಲ್ಲ. ಗುರುಜಿ ಲೇಟ್ ಆಗೋಯ್ತು, ನಾಳೆ ಬರ್ತೀನಿ, ಆಯ್ತು ಬಾರೆ. ಅವ್ನು ನಾಳೆನೂ ಬರಲ್ಲ. ಇದು ನಾನು ಹೇಳಿದ್ದು ಮೊದಲನೇ ದಿವಸದ ಕತೆ. ಬೆಳಿಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಸಂಜೆ ಆಯ್ತು, ಮಾರನೇ ದಿವಸ ಹೇಳ್ದ, ಅವಾಗ್ಲೂ ಬರ್ಲಿಲ್ಲ. ಈಗ 11 ತಿಂಗಳಾಯ್ತು, ಇನ್ನೂ ಬಂದಿಲ್ಲ. ರೀಸನ್ ಏನು ಅಂದ್ರೆ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂತಂದ್ರೆ ನನ್ನನ್ನು ಬಂದು ಭೇಟಿ ಮಾಡಿದ್ರೆ ಅವನ ಸಮಸ್ಯೆಗಳು ಬಗೆಹರಿತದೆ. ಇಲ್ಲಿ ನಾನು ಮುಖ್ಯವಾದವನು ಅಥವಾ ಪ್ರಮುಖವಾದವನು. ಅದಕ್ಕೆ ನೀನು ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ನಿನಗೆ ಯಾವುದು ಸಿಕ್ಕೋದಿಲ್ಲ, ಯಾವುದು ದಕ್ಕೋದು ಇಲ್ಲ. ಸಿಕ್ಕದೇ ಇಲ್ಲ ಅಂದ್ಮೇಲೆ ಇನ್ನು ಎಲ್ಲಿಂದ ದಕ್ತದೆ. ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತಾರೆ. ಕೈಗೆ ಬಂದಿದ್ದು ಅಂದ್ರೆ ಸಿಕ್ತು ಅಂತ. ತಿಂದು ಆಯ್ತು, ಅದು ಜೀರ್ಣ ಆಯ್ತು, ಬೆಳಿಗ್ಗೆ ಏತಿದ್ದು ಆಯ್ತು, ಇದನ್ನ ದಕ್ತು ಅಂತ ಕರೀತಾರೆ. ಸಿಕ್ಲೇ ಇಲ್ಲ, ಇನ್ನು ಎಲ್ಲಿಂದ ದಕ್ತದೆ? ದಕ್ಕೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯ ಎದುರುಗಡೆ ಯಾರಿದ್ದಾರೆ ನೋಡ್ಕೊಂಡು ಅವ್ರಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಅಂದ್ರೆ ಪ್ರೀತಿ, ಗೌರವ, ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ ಇರಬೇಕು. ಈ 6 ಗುಣಗಳಿದ್ದವ್ರು ಮಾತ್ರ ಗುರುಗಳ ಹತ್ರ ಬರೋದಕ್ಕೆ ಸಾಧ್ಯವೇ ಹೊರತು ಇದರಲ್ಲಿ ಒಂದು ಮಿಸ್ ಆದ್ರೂ ಯಾರು ಬರೋದಕ್ಕೆ ಸಾಧ್ಯವಿಲ್ಲ. ಬಂದರೂ ಕೂಡ ಇನ್ನೊಮ್ಮೆ ಅವ್ರು ಬರೋದಿಲ್ಲ. ಇವ್ರ ಕಡೆಯಿಂದ ಯಾವುದೇ ರೀತಿ ಮಾರ್ಗದರ್ಶನ, ಪರಿಹಾರ, ಫಲಿತಾಂಶಗಳು ಸಿಗೋದಿಲ್ಲ. ರೀಸನ್ ಏನು ಅಂದ್ರೆ ಇವ್ರಿಗೆ ಗೌರವ ಕೊಡಲ್ಲ. ಯಾವುದೋ ಒಬ್ಬ ಮಹಿಳೆ ಪಾಪ ಏನೋ ಸಮಸ್ಯೆ ಅವಳಿಗೆ, ಅದು ಸಮಸ್ಯೆಗಳು ಕೇಳಿದ್ರೆ ನನಗೂ ಹೊಟ್ಟೆ ಉರಿತದ, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಬಾಮ್ಮ ಅಂತ ಅಡ್ರೆಸ್ ಕಳಿಸಿ ಎಲ್ಲ ಹೇಳಿದ್ರೆ ಯಾರೋ ಸನ್ಮಾನ ಮಾಡಕ್ ಕರೆದ್ರಂತ ಅಲ್ಲಿ ಹೋಗ್ಬಿಟ್ಟವಳೆ. ಇವಳು ಸಮಸ್ಯೆಗಿಂತ ಸನ್ಮಾನ ಮಾಡಿಸ್ಕೊಳ್ಳೋದು ಇವಳಿಗೆ ಹುಚ್ಚು. ಸನ್ಮಾನ ಮಾಡಿಸ್ಕೊಂಡು ಕೂತ್ಕೋ. ಸನ್ಮಾನ ಆಯ್ತು, ಇವಾಗ ಇನ್ನೊಂದ್ಸಲ ಬಾರ, ಇಲ್ಲಮ್ಮ ಆಗಲ್ಲ, ನೀನು ಹೋಗಿ ಬೇರೆಯವ್ರ ಹತ್ರ, ಯಾರ ಹತ್ರ ನಾನು ನೋಡ್ಕೊ, ನನ್ನ ಹತ್ರ ನೀನಿಲ್ಲ, ನೀನ್ ಸನ್ಮಾನ ಮಾಡಿಸ್ಕೊ, ಮುಂದಿನ ಜನ್ಮಕ್ಕೆ ಬಾ ಅಂತ. ಸುಮಾರು ಜನಕ್ಕೆ ಹಂಗೆ ಕಳ್ಸಿದೀನಿ, ಮುಂದಿನ ಜನ್ಮಕ್ಕೆ ಬಾ ಅಂತ. ನಿನ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, 2125 ಇಸ್ವಿಗೆ ಬಾ, ಕಾಯ್ತಾ ಇರ್ತೀನಿ ಅಂತ. ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ತಿಳ್ಕೊಳ್ಳಲ್ಲ. ಯಾವುದು ಮುಖ್ಯವಾದ ಕೆಲಸ 4 ಚೆನ್ನಾಗಿ ತಿಳ್ಕೊಳ್ಳಿ. ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋದು.
ಇದು ಸಮಸ್ಯೆಗಳಿರ್ಬಹುದು, ಅಥವಾ ನೀವು ಮಾಡೋ ಕೆಲಸಗಳಿರ್ಬಹುದು, ನೀವು ಭೇಟಿ ಆಗ್ತಾ ಇರೋಂತಹ ವ್ಯಕ್ತಿಗಳಿರಬಹುದು. ಯಾವುದು ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ನೀವು ನಡ್ಕೊಳ್ಬೇಕೇ ಹೊರತು, ಬೃಹದಾಕಾರವಾಗಿರೋದಕ್ಕೂ ಒಂದೇ ತರ ನೋಡ್ಕೊಳ್ತೀನಿ, ಚಿಕ್ಕದಕ್ಕೂ ಒಂದೇ ತರ ನೋಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ನಿಮಗೆ ಸಿಗೋದಿಲ್ಲ. ನಿಮ್ಮ ಸಮಸ್ಯೆಗಳು ಏನಿದೆಯೋ ಜನರಲ್ ಆಗಿ ನೀವು ನನ್ನ ಹತ್ರ ಬನ್ನಿ, ಬರದೇ ಹೋಗಿ, ಅಥವಾ ಬೇರೆಯವ್ರ ಹತ್ರ ಹೋಗಿ ಬಿಡಿ, ಅದು ಗೊತ್ತಿಲ್ಲ. ಸಮಸ್ಯೆಗಳಿಗಿಂತ ಪರಿಹಾರಗಳು 3 ಪಟ್ಟು ಇರ್ಬೇಕು. ಆಗ ಮಾತ್ರ ಸಮಸ್ಯೆಗಳು ಪರಿಹಾರ ಸಿಗ್ತವೆ ಹೊರತು ಒಂದಕ್ಕೆ ಒಂದು ಪಟ್ಟು ಖಂಡಿತವಾಗ್ಲೂ ಇರೋದಿಲ್ಲ. ಸಮಸ್ಯೆಗಿಂತ ಒಂದು ಉದಾಹರಣೆ, ಸಮಸ್ಯೆಗಳನ್ನು ನಾವು ತೂಕ ಹಾಕೋಕ್ಕಾಗೋದಿಲ್ಲ. 1 ಕೆಜಿ ಸಮಸ್ಯೆ ಅನ್ಕೊಳ್ಳಿ, 3 ಕೆಜಿ ಪರಿಹಾರ ಇರಬೇಕು. ಆಗ ಮಾತ್ರನೇ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಆಗೋದಿಲ್ಲ. ಆ 3 ಕೆಜಿ ಯಾರ ಹತ್ರ ಐತೆ ಪರಿಹಾರಗಳು? ನೀವು ಅವ್ರ ಹತ್ರ ಐತೆ ಅಂತ ಗೊತ್ತಿದ ಮೇಲೆ, ನೀವು ಅವ್ರಿಗೆ ಬೆಲೆ ಕೊಡದೇ ಇದ್ಮೇಲೆ ನಿಮ್ಗೆ ಹೆಂಗ್ ಸಿಗುತ್ತೆ? ನಿಸರ್ಗ ಏನಕ್ಕೆ ಸಪೋರ್ಟ್ ಮಾಡುತ್ತೆ? ಯಾರಿಗೆ ಸಪೋರ್ಟ್ ಮಾಡುತ್ತೆ ನಿಸರ್ಗ? ಅಜ್ಞಾನಿಗಳ್ಗ, ದಡ್ರಗ, ಮೂರ್ಖರ್ಗ, ಅಹಂಕಾರಿಗಳ್ಗ, ದುರಹಂಕಾರಿಗಳ್ಗ, ಸೋಮಾರಿತನದವ್ರಗ, ಆಲಸ್ಯ ಇರೋರ್ಗ, ಜಡತ್ವ ಇರೋರ್ಗ, ದಡ್ಡನನ್ ಮಕ್ಳಿಗ? ಯಾರಿಗೆ ನಿಸರ್ಗ ಸಪೋರ್ಟ್ ಮಾಡುತ್ತೆ? ಯಾಕೆ ಸಪೋರ್ಟ್ ಮಾಡುತ್ತೆ? ಸೊ ಇಲ್ಲಿ ನಂದೇನಿಲ್ಲ. ಪ್ರತಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ವ್ಯಕ್ತಿಗಳು ಇಲ್ಲಿ ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಶಕ್ತಿಗಳು ಮಾಡೋದು, ಚೈತನ್ಯಗಳು ಮಾಡುವಂತ ಕೆಲಸ. ಅದಕ್ಕೊಂದು ಚಾನಲ್ ಬೇಕಷ್ಟೆ. ಈಗ ನಿಮ್ದೆಲ್ಲ ಕನೆಕ್ಟ್ ನಂಬರ್ ಫೋನಲ್ಲಿ ಸುಮಾರು ಜನ ನೋಡ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ಬಹಳ ರೇರ್, ಫೋನಲ್ಲಿ ಸುಮಾರು ಜನ ನೋಡ್ತಾ ಇದ್ದೀರಿ. ಯಾವುದೋ ಒಂದು ಸಿಮ್ ಐತಲ್ಲ, ಜಿಯೋ ಸಿಮ್ಮು, ಏರ್ಟೆಲ್, ಯಾವ್ದಾವ್ದೋ ಇದೆ, ನಂಗೆ ಗೊತ್ತಿಲ್ಲ ಅದು ಯಾವುದು, ಒಡಿಯಾನ ಏನೋ ಹೇಳ್ತಾರೆ. ಸೊ ಆ ಥರದ್ದು ಏನೋ ಒಂದು ಸಿಮ್ ಇದೆ, BSNL ಸಿಮ್ ಇದೆ, ಅದನ್ನ ಹಾಕೊಂಡು ನೋಡ್ತಾ ಇದೆ. ಅದೊಂದು ಚಾನಲ್ ಅಷ್ಟೇ. ನಾನೊಂದು ಚಾನಲ್ ಅಷ್ಟೇ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ನಾನೊಬ್ಬ ಚಾನಲ್ ಅಷ್ಟೇ. ಅದು ನಾನು ಮಾಡೋದಿಲ್ಲ, ಅದೆಲ್ಲ ನಿಸರ್ಗ ಮಾಡಿಸುವಂಥದ್ದು. ನಿಸರ್ಗ ಏನಕ್ಕೆ ಮಾಡಿಸುತ್ತೆ ಅಂತಂದ್ರೆ, ಅವನಿಗೆ ಆ ಯೋಗ್ಯತೆ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾನೆ. ಹೇಳಿದ್ದನ್ನೆಲ್ಲವನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಾನೆ. ಫಾಲೋ ಮಾಡಿದ್ದು ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗ್ತದೆ. ಇಲ್ಲಿ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ ಅನ್ನೋದಕ್ಕೆ ನಂದೇನ್ ಊರಲ್ಲಿರೋದೇನೋ ಹೇಳ್ತಾರಲ್ಲ, ಊರಲ್ಲಿರೋ ಕೆರೆಗೆ ದೊಣ್ಣನಾಯಕನ ಅಪ್ಪಣೆ ಬೇಕಾ ಅಂತ. ಹಂಗಾಗಿ ಅವನ ಅಪ್ಪಣೆ ಏನ್ ಬೇಕಾಗಿಲ್ಲ. ನಾನು ಹೇಳಿದ್ರು ಹುಟ್ಟುತ್ತಾನೆ, ಮುಳುಗ್ತಾನೆ, ನಾನು ಹೇಳದೇ ಇದ್ರು ಹುಟ್ಟುತ್ತಾನೆ, ಮುಳುಗ್ತಾನೆ. ಹಂಗಾಗಿ ಒಂದು ಚಾನಲ್ ನಿಮ್ಗೆ ಬೇಕೇ ಬೇಕು. ಆ ಚಾನಲ್ನ ಗೌರವ ಕೊಡಿ, ಅದಕ್ಕೆ ಬೆಲೆ ಕೊಡಿ. ಯಾವಾಗ ಅದಕ್ಕೆ ಬೆಲೆ ಕೊಡೋದಿಲ್ಲ, ತುಂಬಾ ಕೇರ್ಲೆಸ್ ಆಗಿ ನೋಡ್ತಾ ಇರ್ತೀರ, ಅದು ನಿಮಗೆ ಸಿಗೋದಿಲ್ಲ. ತುಂಬಾ ಕಾಸ್ಟ್ಲಿ. ಯಾರೋ ಒಬ್ಬ 5,000 10,000 ರೂಪಾಯಿ ದುಡಿಯೋ, ಅವನು ಆಪಲ್ ಫೋನ್ ಹೆಂಗ್ ತಗೊಳ್ತಾನೆ? 1.5 ಲಕ್ಷ ರೂಪಾಯಿ. ಅವನಿಗೆ ಯೋಗ್ಯತೆ ಅರ್ಹತೆ ಇದೆಯಾ? ಸಾಲ ಮಾಡಿ ತಗೊಳ್ಬೋದು, ಅದು ಬೇರೆ ವಿಚಾರ. ಯಾಕೆ ಕೆಲವ್ರಿಗೆಲ್ಲ ಆಕ್ಸಿಡೆಂಟ್ ಆಗ್ತದೆ, ಕೆಲವ್ರಿಗೆಲ್ಲ ಏನೋ ಬಿದ್ದು ಬಿಡ್ತದೆ, ಏನೋ ಕಿಡ್ನಿ ಫೇಲ್ಯೂರ್ ಆಗುತ್ತೋ, ಅದು ಫೇಲ್ಯೂರ್ ಆಗುತ್ತೋ. ರೀಸನ್ ಏನು ಅಂದ್ರೆ, ಇತ್ತೀಚೆಗೆ ಎಲ್ಲಾ ಯುವಕರು ಆಪಲ್ ಫೋನ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಆ ಯೋಗ್ಯತೆ ಅರ್ಹತೆ ಇರಲ್ಲ, ಆಪಲ್ ಫೋನ್ ಇಟ್ಕೊಂಡು. ಇದನ್ನ ದೃಷ್ಟಿ ಅಂತ ಕರಿತೀನಿ ನಾನು. ನೀನಿರೋದು 2,500 ರೂಪಾಯಿ ಮನೆ ಬಾಡಿಗೆ, 1 ಕೋಟಿ ರೂಪಾಯಿ ಬೆನ್ಸ್ ಕಾರ್ ತಂದು ನಿಲ್ಸವನೆ. ದೃಷ್ಟಿ ಆಗದಿರ ಇರ್ತದ? ನಿನ್ನ ಯೋಗ್ಯತೆ ಅರ್ಹತೆಗೆ ಅನುಸಾರವಾಗಿ ಅದನ್ನ ಇಟ್ಕೊಳ್ಬೇಕೆ ಹೊರತು ತಗೊಂಬಂದ್ ಸುಮ್ಮನೆ ಇಟ್ಕೊಂಡ್ಬಿಡೋದಲ್ಲ. ಮೊದಲು ಆ 1.5 ಲಕ್ಷ ಸಂಪಾದನೆ ಮಾಡೋ ಯೋಗ್ಯತೆ ಅರ್ಹತೆಯನ್ನ ತಗೋವಲ್ಲ. ಆಪಲ್ ಫೋನ್ ಏನಂತ ಅದಕ್ಕಿಂತ ಕಾಸ್ಟ್ಲಿ ಫೋನ್ ತಗೊಳ್ಳುವಂತೆ. ಅದು ಇಲ್ವೇ ಇಲ್ಲ. ಅದನ್ನ ಯಾರು ಮಾಡೋದೇ ಇಲ್ಲ. ಎಲ್ಲಾ ಯುವಕರು ಕಾಲೇಜ್ಗೆ ಹೋಗ್ಬಿಡಿ, ಎಲ್ಲವನ್ನ ಆಪಲ್ ಫೋನ್ ಇಟ್ಕೊಂಡಿರ್ತಾರೆ. 70 ಜನ, 100ಕ್ಕೆ 70 ಜನ ಸ್ಟೂಡೆಂಟ್ಗಳು ಆಪಲ್ ಫೋನ್ ಇಟ್ಕೊಂಡಿರ್ತಾರೆ. ಅಪ್ಪನಿಗೋ ಅಮ್ಮನಿಗೋ ಗ್ವಾಗರ್ದು ಪರ್ಚಿ ಗಿರ್ಚಿ ಕಿರ್ಚಿ ಏನೋ ಒಂದು ಮಾಡಿ ಇಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಅಯ್ಯೋ ನಾವು ದುಡಿಯೋದೆಲ್ಲ ಯಾರಿಗೆ, ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ನನ್ನ ಮಗಳು ನೋಡಿದ್ರೆ ನೋಡ್ಬೋದು. 7ನೇ ವಯಸ್ಸಲ್ಲಿ ಅವಳು ಒಂದು ಬಟ್ಟೆ ಕೊಡಿಸಿ ಅಂತ ಕೇಳಿದ್ಲು. ಅಂದ್ರೆ ಆಗಿನ ವ್ಯಾಲ್ಯೂ ಬಂದು ಅದು 3,000. ನಾನು ಅವಳಿಗೆ 3,000 ರೂಪಾಯಿ ಕೊಡ್ತೀನಿ ಮಗನೇ ಅಂತ. 12,000 ರೂಪಾಯಿ. ನನ್ನ ಕೆಪಾಸಿಟಿ 3,000, ಆ ಬೆಲೆ ಬಂದು 12,000. ಅಂದ್ರೆ 4 ಪಟ್ಟು ಹೆಚ್ಚು. ನಾನು ಅವಳಿಗೆ ಮಗಳಿಗೆ 18ನೇ ವರ್ಷದಲ್ಲಿ ಆ ಒಂದು ಅಷ್ಟು ಬೆಲೆ, ಅಂದ್ರೆ 1ಕ್ಕೆ 4 ಪಟ್ಟು ಬೆಲೆಯ ಒಂದು ಬಟ್ಟೆಯನ್ನ 18ನೇ ವರ್ಷದಲ್ಲಿ ಕೊಡಿಸಿದ್ದೀನಿ. ರೀಸನ್ ಏನು ಅಂದ್ರೆ, ಮಕ್ಕಳಿಗೆ ವ್ಯಾಲ್ಯೂ ಅನ್ನ ಹೇಳ್ಕೊಡ್ಬೇಕೇ ಹೊರತು ಸುಮ್ಮನೆ ನನ್ನ ಮಕ್ಕಳು ಅಂತ ಅನ್ಬಿಟ್ಟು ಪ್ರೀತಿ ಅದು ಕುರುಡು ಪ್ರೀತಿ, ಅಂಧಾಭಿಮಾನ ಅಂತ. ಯಾವನೊಬ್ಬ ಹೀರೋಗೆ ಬೈದ್ಬಿಟ್ಟ ಅಂತ ಅನ್ಬಿಟ್ಟು ಅವ್ರ ತಾಯಿ ಕೈ ಕಡಿದ್ಬಿಟ್ಟು ಅವನು ಎಡಗೈ. ಅವನು ಏನ್ ಸಾಕವನು ಪಾಪ, ತಾಯಿ ಹೆತ್ತ ತಾಯಿಗೆ ಎಡಗೈ ಸ್ಮಚ್ ತಗೊಂಡು ಕಡಿದ್ಬಿಟ್ಟವನು.
ಏನ್ ಮಾಡ್ತೀರಪ್ಪ? ಇದಕ್ಕೆ ಅಂಧಾಭಿಮಾನ ಅಂತಾರೆ. ಅದಂಗೆ ಅಂದ್ರೆ ನನಗೆ 12,000 ಬಟ್ಟೆ ಕೊಡ್ಸೋ ತಾಕತ್ತಿಲ್ಲ ಅಂತಲ್ಲ, ಹಿಂಗ್ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಕೊಡಿಸ್ಬಿಡ್ತೀನಿ. ಆ ಥರದ್ 10 ಡ್ರೆಸ್ ಬೇಕಾದ್ರೂ ಕೊಡಿಸ್ತೀನಿ. ಬಟ್ ಕೊಡ್ಸಿಲ್ಲ. ಪಾಪ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಇರೋದಿಷ್ಟು 3,000 ಕೊಡ್ತೀನಿ ತಗೋ. ಮುಂದಿನ ವರ್ಷ 5,000 ಕೊಡ್ತೀನಿ ತಗೋ. ಅವಳು ಕೇಳ್ದೇನೆ ನಾನು 18,000 ಅಲ್ಲ, ಅದಕ್ಕೆ 4 ಪಟ್ಟು ಬೆಲೆ 18ನೇ ವಯಸ್ಸಲ್ಲಿ ನಾನು ಅವಳಿಗೆ ಕೊಡಿಸಿದ್ದೀನಿ. ಏನಕ್ಕೆ ಹಿಂಗ್ ಮಾಡಿದೆ ಅಂತಂದ್ರೆ, ಹಣದ ಮಹತ್ವವನ್ನ, ಸತ್ವವನ್ನ ಮಗಳಿಗೆ ಕಲಿಸ್ಕೊಡುವಂತ ರೀತಿ. ಕಲಿಸ್ಕೊಡೋದಕ್ಕೆ ಎಷ್ಟು ಸಮಯ ಬೇಕಾಯ್ತು? 7 ರಿಂದ 18 ವರ್ಷ ಬೇಕಾಯ್ತು. 7, 7, 14, 15, 16, 17, 18. ಸೊ 11 ವರ್ಷ ಟೈಮ್ ತಗೊಂಡು ಅವಳ ಆಸೆಯನ್ನ ಪೂರೈಸಿದೆ. ಈಗ ಅವನ ಮಗ ಆಪಲ್ ಫೋನ್ ಕೇಳ್ದ ಅಂತ ಅಂದ್ಬಿಟ್ಟು ಇವ್ರು 1 ದಿವಸ 2 ದಿವಸ ಇಲ್ಲ 1 ವಾರದಲ್ಲಿ ತಕೊಟ್ಬಿಡ್ತಾರೆ. ಅವನ್ ಮುಂದೆ ಏನ್ ಮಾಡ್ತಾನೆ? ಈಗ ಇನ್ನೊಂದು ವಿಚಾರ ಕೇಳಿ. ಈಗ ನನ್ನ ಮಗಳು ನಂದು ಬರ್ತ್ಡೇಗೆ ಮೊನ್ನೆ ಕ್ಯಾಮ್ರಾ ತಗೊಟ್ಟವಳು. 70,000, 62,000 ಕ್ಯಾಮ್ರಾ. ಅದಕ್ಕೆ ಅದೇನೇನೋ ಸ್ಕ್ರೀನ್ ಗಾರ್ಡು ಅವು ಇವೆಲ್ಲ ಸೇರಿ ಒಂದು 75,000. ನಾನೇ ಅವಳಿಗೆ ಅಷ್ಟು ಗಿಫ್ಟ್ ಕೊಟ್ಟಿಲ್ಲ. ಅವಳು ಪಾಪ ಅವಳಿಗಿಂತ ಕಾಸ್ಟ್ಲಿ ಗಿಫ್ಟ್ ನನಗೆ ಕೊಡ್ಸವಳು. ನಾನು ಅದನ್ನು 1 ವಾರ ಯೋಚನೆ ಮಾಡಿದ್ದೀನಿ, ಮುಟ್ಲಾ ಬೇಡ, ತಗೊಳ್ಳ ಬೇಡವಾ ಅಂತ. ಅಂದ್ರೆ ತಗೊಳ್ತೀನಿ, ಯೂಸ್ ಮಾಡ್ತೀನಿ. ಪಾಪ ಕೊಡ್ಸವಳೆ. ಅಂದ್ರೆ ನಾನೇ ಅವಳಿಗೆ ಅಷ್ಟು ಕೊಡಿಸಿಲ್ಲ, ಅವಳು ಯಾಕೆ ನನಗೆ ಅಷ್ಟು ಕೊಡಿಸಿದ್ಲು? ಅಂದ್ರೆ ಆ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅಂದ್ರೆ ಸಂಸ್ಕಾರ ಕಲಿಸ್ಕೊಡುವಂತ ರೀತಿ ನೀತಿ ಇದು. ಅದಕ್ಕೆ ಮೊದಲು ಯಾವುದೇ ಮಕ್ಕಳಿಗೆ ವ್ಯಾಲ್ಯೂವನ್ನ ಹೇಳ್ಕೊಡ್ಬೇಕು. ಆ ವ್ಯಾಲ್ಯೂ ಹೇಳ್ಕೊಡ್ಬೇಕು ಅಂದ್ರೆ ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. ನಿಮ್ಮ ವ್ಯಾಲ್ಯೂನೇ ನಿಮಗೆ ಗೊತ್ತಿಲ್ಲ, ಇನ್ನು ಮಕ್ಕಳಿಗೆ ಏನು ಹೇಳ್ಕೊಡ್ತೀರ? ಸೊ ಅದಕ್ಕೋಸ್ಕರ ಜ್ಞಾನ ಮನುಷ್ಯನಿಗೆ ಹೇಗೆ ಆಹಾರ ನೀರು ಅವನನ್ನು ಬದುಕಿಸುತ್ತೋ, ಇದು ಅಂದ್ರೆ ಬದುಕಿದ್ದೀನಿ ಅನ್ನೋದಕ್ಕೆ. ಇನ್ನು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಬೇಕು ಅಂದ್ರೆ ಜ್ಞಾನ ನಿಮಗೆ ಬೇಕೇ ಬೇಕು, ಮಾರ್ಗದರ್ಶನ ಬೇಕೇ ಬೇಕು. ಸೊ ಪರಿಹಾರಗಳು ನಿಮ್ಮ ಹತ್ರ ಇರಲೇಬೇಕು. ಅದು ನೀವಾದ್ರೂ ಕಂಡ್ಕೊಳ್ಳಿ, ಇಲ್ಲ ಯಾರ್ಯಾರು ಕಂಡ್ಕೊಂಡಿರ್ತಾರ ಅಂಥವ್ರನ್ನಾದ್ರೂ ಸ್ನೇಹ, ಅವರ ಒಡನಾಟ ಸಂಪರ್ಕ ಇಟ್ಕೊಳ್ಳಿ. ಇಲ್ಲ ನನ್ನಂಥವ್ರು ಸುಮಾರು ಜನ ಇದ್ದಾರೆ. ಯಾರೋ ಒಬ್ಬರ ಹತ್ರ ಹೋಗಿ ನಿಮ್ಮ ಜೀವನವನ್ನ ಇನ್ನೊಂದು ಹಂತಕ್ಕೆ ಮುಂದುವರಿಯೋದಕ್ಕೆ ನೀವು ಮುಂದಾಗಿ. ಯಾವಾಗ ನಿಮ್ಗಿದೆಲ್ಲ ಅರ್ಥ ಮಾಡ್ಕೊಳ್ತೀರ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅಳವಡಿಸ್ಕೊಳಕ್ ಸಾಧ್ಯ. ಅರ್ಥ ಆಗ್ಲಿಲ್ಲ, ತಿಳ್ಕೊಳ್ಳೋದು ಬೇರೆ, ಕಲ್ತ್ಕೊಳ್ಳೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಕೆಲವ್ರು ತಿಳ್ಕೊಳ್ತಾರೆ, ವಾಹ್ ಏನ್ ಚೆನ್ನಾಗಿ ಮಾತಾಡ್ತಾರೆ ಗುರುಗಳು, ಚಪ್ಪಾಳೆ ಹೊಡಿತಾರೆ, ವಿಸಿಲ್ ಹೊಡಿತಾರೆ, ಏಯ್ ಬಾರ ಇಲ್ಲಿ ನೋಡು ನಮ್ಮ ಗುರುಗಳು ಹೆಂಗ್ ಮಾತಾಡ್ತಾವ್ರೆ. ಬರೀ ತಿಳ್ಕೊತಾನಷ್ಟೇ, ಅವನ್ ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ, ಅವನ್ ಅದನ್ನ ಕಲ್ತ್ಕೊಳ್ಳೋದಿಲ್ಲ. ಬಾರ ಇಲ್ಲಿ ಅಂತ. ಈಗ ಇವನ್ ಸರದಿ 1 ವರ್ಷ ಆದ್ಮೇಲೆ, ಯೋ 1 ವರ್ಷದಿಂದ ಕೆಲಸ ವೇಸ್ಟ್ ಮಾಡ್ಕೊಂಡು ಅಲ್ಲೆಲ್ಲ ವ್ಯಾಪಾರ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಕುಕ್ಕರ್ಸ್ಕೊಂಡು ಅವ್ನ್ ಯಾವನು ಗೂಬೆನ್ ನೋಡ್ತಾ ಇದ್ಯಾ, ಏನ್ ದಬಾಕಿದ್ಯಾ ನೀನು ಅಂತ ಕೇಳ್ತಾಳೆ. ಅದನ್ನ ವಾಯ್ಸ್ ಮೆಸೇಜ್ ಕಳ್ಸವ್ ನನಗೆ. ಮೊದ್ಲು ಬಾರ ಇಲ್ಲಿ ನಮ್ ಗುರುಗಳು ನೋಡಿ ಹೆಂಗ್ ಮಾತಾಡ್ತಾರೆ ಅಂತ ಕರೆದ್ಬಿಟ್ಟು ತೋರಿಸ್ದನು. 1 ವರ್ಷ ಆದ್ಮೇಲೆ ಅವಳು ಕರೆಕ್ಟಾಗಿ ಕೇಳಿದ್ಲು. ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ. ಮಗನೇ ನಿಂದು ತಪ್ಪು. ನೀನ್ ಹೆಂಡತಿ ಹೇಳ್ತಾವಳು ಕೇಳಿ. ಈಗ 1 ವರ್ಷದಿಂದ ನಂದು ಪ್ರೋಗ್ರಾಮ್ ನೋಡ್ತಾ ಇದೆಯಲ್ಲ, ಏನ್ ದಬಾಕಿದೆ 1 ವರ್ಷದಲ್ಲಿ? 1 ವರ್ಷದಿಂದ ಎಷ್ಟು ದುಡಿತಾ ಇದ್ದೆ, ಈಗ ಎಷ್ಟು ದುಡಿತಾ ಇದೆಯಾ? ಅಂದ್ರೆ ಇವನಿಗೆ ಏನೋ ಸಿಕ್ಬಿಡ್ತು ಅಂತ ನೋಡ್ತಾವನು. ಪುಟ್ಗೋಸಿ ಏನು ಸಿಕ್ಲಿಲ್ಲ. ಯಾಕೆ ಸಿಕ್ಲಿಲ್ಲ ಅಂದ್ರೆ ಅಳವಡಿಸ್ಕೊಳ್ಳೋದು ಗೊತ್ತಿಲ್ಲ. ಎಷ್ಟೋ ಜನ ನೋಡ್ತಾರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ 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 ಗೋಡನ್ ತುಂಬಿಸ್ಕೊಂಡವ್ರೆ. ಇಲ್ಲಿರೋ ಗೋಡನ್ ಮೆದ್ಲು ಮಸ್ತಿಷ್ಕ ಫುಲ್ ತುಂಬೋಗ್ಬಿಟ್ಟೈತೆ. ಬಟ್ ಜಗತ್ತು ಏನ್ ಹೇಳುತ್ತೆ, ಯಾವುದೇ ಕಲೆಗಳನ್ನ ವಿದ್ಯೆಗಳನ್ನ ಕಲಿಬೇಕಾದ್ರೆ 2 ಸೂತ್ರಗಳು: ನೋಡಿ ಕಲಿ, ಮಾಡಿ ತಿಳಿ. ಈಗ ಇನ್ಫಾರ್ಮೇಶನ್ ವಾಟ್ ಈಸ್ ಟ್ರಾನ್ಸ್ಫಾರ್ಮೇಶನ್? ಆ ಇನ್ಫಾರ್ಮೇಶನ್ ತಗೊಂಡು ನೀನ್ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ? ಏನು ಮಾಡ್ಲಿಲ್ಲ. ಸುಮ್ಮನ್ ಗೋಬೆ ತರ ನೋಡ್ತಾವನೆ. ನೋಡ್ದ ಚಪ್ಪಾಳೆ ಹೊಡ್ದ, ವಿಸಿಲ್ ಹೊಡ್ದ, ಎಲ್ರಿಗೂ ಹೇಳ್ದ. ಹೇಳಿ ಏನಯ್ಯ ಪ್ರಯೋಜನ ಆಯ್ತು? ನೀನೇನ್ ದಬಾಕ್ದೆ? ನೀನ್ ಎಷ್ಟು ದಬಾಕ್ದೆ? ಏನು ದಬಾಕಿಲ್ಲ ಅಂದ್ರೆ ಬರೀ ತಿಳ್ಕೊಂಡಿದ್ಯಾ ಅಷ್ಟೇ. ತಿಳ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಏನ್ ಗೊತ್ತಾ? ನಿಮ್ಗೆಲ್ಲರಿಗೂ ಬಿಡಿಸಿ ಹೇಳ್ತೀನಿ. ಹೊರಗಡೆ ಎಲ್ಲೋ ಬೋಂಡಾ ಬಜ್ಜಿ ಮಾಡ್ತಾವ್, ಗಮ್ಮಂತ ಐತೆ, ಮೂಸು ಕುತ್ಕೊಂಡು, ಆಹಾ ಏನು ಬಾ ಗಮ್ಮಂತ ಐತೆ. ಜೋಬಲ್ ದುಡ್ಡಿಲ್ಲ ಬೋಂಡಾ ಬಜ್ಜಿ ತಿನ್ನಕ್ಕೆ, ಸುಮ್ನೆ ವಾಸನೆ ತಗತ್ತವನ್ ಗಮ್ಮಂತ. ಆ ಸಖತ್ತಾಯ್ತೆ ಬೋಂಡಾ ಬಜ್ಜಿ ಗುರು. ಇದೇ ತಿಳ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು ಅಂತ ಏನಂತಂದ್ರೆ ಅದನ್ನ ತಗೊಂಡ ತಿಂದ. ಈಗ ನೋಡು ರುಚಿ ನಾಲ್ಗೆಗ್ ಬಡಿತು. ಬರೀ ಮೂಗಕ್ ಮಾತ್ರ ಬಡದಿದಲ್ಲ, ಈಗ ನಾಲ್ಗೆಗೂ ಸಿಕ್ತು ರುಚಿ, ಹೊಟ್ಟೆನೂ ತುಂಬ್ತು. ಇವತ್ತೊಂದು ಹೆಂಗ ಊಟ ಆಯ್ತು ಬಿಡಪ್ಪ. ಇದು ನೀನು ತಿಳ್ಕೊಂಡಿದ್ದು
ಅರ್ಥ ಮಾಡ್ಕೊಂಡಿದ್ದು, ಅದನ್ನ ಅಳವಡಿಸ್ಕೊಂಡಿದ್ದು. ಬರೀ ಬೋಂಡಾ ಬಜ್ಜಿ, ಪಾನಿಪುರಿ, ಬೇಲ್ಪುರಿ, ಬೇಕರಿ ಹತ್ರ ಹೋದ್ರೆ ಬ್ರೆಡ್ ಘಮ ಘಮ ಅಂತ ಐತೆ. ಆಹಾ ಮೂಸ್ತಾನೆ ಏನು ಬ್ರೆಡ್ ವಾಸನೆ, ಹಂಗೆ ತಿನ್ಬಿಡೋಣ ಬಿಸಿ ಬಿಸಿ ಬ್ರೆಡ್ ಅಂತ. ಇದು ತಿಳ್ಕೊಳ್ಳೋದು ಅಷ್ಟೇ. ವಾಸನೆ ಬರ್ತದೆ, ಮಜಾ ಮಾಡು. ಏನು ಪ್ರಯೋಜನ ಇಲ್ಲ. ಬ್ರೆಡ್ ತಿಂತಿಯಲ್ಲ, ಆಗ ನೀನು ಅದನ್ನ ಅರ್ಥ ಮಾಡ್ಕೊಂಡೆ ಅಳವಡಿಸ್ಕೊಂಡೆ ಅಂತ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ದಿರ ಸುಮ್ಮನೆ ನೋಡ್ತಾರೆ. ದಯವಿಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಡಿ. ಅದು ನಿಮಗೆ ಗೊತ್ತಿಲ್ಲ. ನಾವು ಊಟ ಮಾಡ್ಬಿಟ್ಟು ಬೆಳಿಗ್ಗೆ ಕಕ್ಕ ಮಾಡ್ತೀರಿ, ನೀರು, ಎಳ್ನೀರು ಅವು ಎಲ್ಲ ಲಿಕ್ವಿಡ್ ತಗೊಂಡಿರೋದು ಉಚ್ಚೆ ಮಾಡ್ತೀರಿ. ಅದೇ ರೀತಿ ನೋಡಿರ್ತೀರಿ ಕಣ್ಣಲ್ಲಿ, ಅದು ಆಹಾರನೇ. ಕಣ್ಣಿಗೆ ಆಹಾರ ಅದು. ಇದು ಹೊಟ್ಟೆಗೆ ಆಹಾರ ಆದ್ರೆ, ಇದು ನೋಡೋದು ಕಣ್ಣಿಗೆ ಆಹಾರ. ಏನೇನ್ ಕೇಳ್ತೀರಾ ಇದೆಲ್ಲ ಕಿವಿಗೆ ಆಹಾರ. ಈಗ ಒಳಗಡೆ ಹೋಗ್ಬಿಟ್ಟಿದೆ, ಅದು ಎಕ್ಸಿಟ್ ಹೋಗ್ಬೇಕಲ್ಲ. ಎಂಟ್ರಿ ಆದ್ಮೇಲೆ ಎಕ್ಸಿಟ್ ಬರ್ಲೇಬೇಕು. ಹುಟ್ಟುಬಿಟ್ಟಿದ್ದೀರಿ, ಒಂದ್ ದಿವಸ ಸಾಯ್ಲೇಬೇಕು ನಾವು. ಸತ್ತೇ ಸಾಯ್ತೀರಿ. ಈಗ ತಿಂದ ಮೇಲೆ ಬೆಳಿಗ್ಗೆ ಏತ್ತೀರಿ. ನಾಳೆ ಹೇಳಲಿಲ್ಲ ಅಂದ್ರೆ ನಾಳಿದ್ದಾದ್ರೂ ಹೇಳ್ತೀರಿ. ಇವತ್ತು ಹುಚ್ಚೋ ಇರ್ಲಿಲ್ಲ, ಒಂದ್ ಅರ್ಧ ಗಂಟೆಗೆ ಹೋಯ್ತೀರಿ, ಇಲ್ಲಾಂದ್ರೆ ಮಧ್ಯಾಹ್ನನಾದ್ರೂ ಹೋಯ್ತೀರಿ, ಇಲ್ಲ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಯ್ಲೇಬೇಕು. ದಿನಕ್ಕೆ ಒಂದ್ಸಲ ಹುಚ್ಚೋಯ್ಯಾರೆ, 4-5 ಸಲ ಹೋಯ್ತಾರೆ, 10-15 ಸಲ ಒಯ್ಯೋರವ್ರೆ. ಹಂಗೆ ಈಗ ಇದು ಎಂಟ್ರಿ ಆಗೈತಲ್ಲ, ಅದನ್ನ ಎಕ್ಸಿಟ್ ಹೆಂಗ್ ಮಾಡ್ತೀರಾ? ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಕ್ಸಿಟ್ಗೆ? ಕೇಳಿದ್ದನ್ನೆಲ್ಲ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ? ನನಗಿಲ್ಲಿ ಸಮಸ್ಯೆಗಳು 22 ವರ್ಷದಿಂದ, ಒಂದು ವರ್ಷಕ್ಕೆ 1,000 ಕನ್ಸಲ್ಟೇಷನ್ ಅಂದ್ರೂ 22,000 ಕನ್ಸಲ್ಟೇಷನ್. ವಿಚಿತ್ರವಾಗಿರೋದು, ವಿಭಿನ್ನವಾಗಿರೋದು, ವಿಶೇಷವಾಗಿರೋದು. ಈಗ ನಾನ್ ಕೇಳಿರೋಷ್ಟೇನಾದ್ರು ಸುಮ್ಮನೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವೇನಾದ್ರೂ ಕೇಳ್ಬಿಟ್ರೆ ನ್ಯಾಣ ಹಾಕೊಂಡು ಸತ್ತೇ ಹೋಗ್ಬಿಡ್ತೀರ. ಯಾಕೆಂದ್ರೆ ನಿಮಗೆ ಅದು ಎಕ್ಸಿಟ್ಗೆ ದಾರಿ ಗೊತ್ತಿಲ್ಲ. ನನಗೆ ಗೊತ್ತು, ಗುರುಗಳು ಕಲ್ಸ್ಕೊಟ್ಟಿರೋದು ಮೊದಲು ಎಕ್ಸಿಟ್ಗೆ ತೋರಿಸ್ಬಿಟ್ಟು ಆಮೇಲೆ ಎಂಟ್ರಿ ತೋರಿಸಿದ್ದು. ಎಂಟ್ರಿ ತೋರಿಸ್ಬಿಟ್ಟು ಆಮೇಲೆ ಎಕ್ಸಿಟ್ ಅಲ್ಲ, ಫಸ್ಟ್ ಎಕ್ಸಿಟ್ ನೋಡ್ಕೊಂಬಿಡು, ಆಮೇಲೆ ಎಂಟ್ರಿ ತೋರಿಸ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಎಕ್ಸಿಟ್ ತೋರಿಸ್ಬಿಟ್ಟು ಆಮೇಲೆ ಎಂಟ್ರಿ ತೋರಿಸು. ನಾನು ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಬಲ್ಲೆ, ನಾನು ಅದನ್ನ ತಗೊಂಡೋಗಿ ಡಂಪ್ ಮಾಡಬಲ್ಲೆ, ನನಗೆ ಗಾರ್ಬೇಜ್ ಎಲ್ಲಿದೆ ಅಂತ ಗೊತ್ತು. ನಾನು ಅದನ್ನ ಸುಟ್ಟಾಕಬಲ್ಲೆ, ನಿಷ್ಕ್ರಿಯ ಮಾಡಬಲ್ಲೆ, ಕರಗಿಸಬಲ್ಲೆ, ಅದನ್ನ ಟ್ರಾನ್ಸ್ಫರ್ ಮಾಡಬಲ್ಲೆ. ಇದೆಲ್ಲ ನನಗೆ ವಿದ್ಯೆಗಳು ಕಲ್ಸ್ಕೊಟ್ಟವ್ರು ನಾನು ಮಾಡ್ತೀನಿ. ಈಗ ನೀವೇನ್ ಮಾಡ್ತೀರಾ? ಹೆಣ್ಣು ಮಕ್ಳಿಗೆ ಯಾಕೆ ಕಾಯಿಲೆ ಬರ್ತದೆ ಅಂದ್ರೆ, ಅಕ್ಕಪಕ್ಕದ ಮನೆಯವ್ರಿಗೆ ಬಂದ್ಬಿಟ್ಟು ಕಿವಿಲಿ ಹುಚ್ಚು ಕಕ್ಕ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಇದು BBMPದು ಟಾಯ್ಲೆಟ್ ಇದ್ದಂಗೆ ಇದು. ಅವಳ ಮನೆ ಅಯ್ಯೋ ಅಕ್ಕ, ನಿನ್ಗೆ ಏನಾಯ್ತು? ನನ್ ಗಂಡ ಹಂಗ್ ಮಾಡದ್ನಕ್ಕ, ಹಿಂಗ್ ಮಾಡದ್ನಕ್ಕ, ಮಣ್ಣು ಮಸಿ ಲೊಟ್ಟೆ ಲೊಸ್ಕು ಅಂತೆಲ್ಲ ಹೇಳಿ 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 ಅಕ್ಕಪಕ್ಕದ ಮನೆಯವರೆಲ್ಲ ಕಿವಿಗೆ ತುಂಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ಪಾಪ ಇವನ್ ಗಂಡ ಎಕ್ಸ್ಟ್ರಾ ಓಟಿ ಗೀಟಿ ಮಾಡಿ ತಗೊಂಡೋಗಿ ಹಾಸ್ಪಿಟ್ಲ್ಗೆ ಹೋಗಿ ಸುರಿತಾನ ಅಷ್ಟೇ. ಯಾಕೆಂದ್ರೆ ಕೇಳ್ಬಿಡ್ತಾರೆ, ಅದಕ್ಕೆ ಎಂಟ್ರಿ ಆಗೋಯ್ತು, ಇವಾಗ ಎಕ್ಸಿಟ್ ಗೊತ್ತಿಲ್ಲ. ಎಷ್ಟೋ ಜನದ ಇದೇ ಕೆಲಸ. ನೀವು ಅಕ್ಕಪಕ್ಕದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಹೆಂಡತಿ, ನೀವು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತೀರ, ಬಂದ್ಮೇಲೆ ಅವಳು ಬತ್ತಾಳೆ, ಇವಳು ಬತ್ತಾಳೆ, ಹಿಂದೆ ಮನೆಯವಳು ಮುಂದೆ ಮನೆಯವಳು ಬಂದ್ಬಿಟ್ಟು ಕತೆಗದ್ ಗಂಟೆಗಟ್ಲೆ ಕುಯ್ಕೊಂಡಿರ್ತಾರೆ. ಅದು ಸತ್ವಭರಿತವಾದ ವಿಚಾರ ಮಾತಾಡ್ತಾರ, ಉಪಯುಕ್ತವಾದದ್ದನ್ನು ಮಾತಾಡ್ತಾರ, ಅದು ನಮ್ಮ ಜೀವನಕ್ಕೆ ಸದುಪಯೋಗ ಆಗುತ್ತಾ? ಇಲ್ಲ, ಸುಮ್ಮನೆ ಹರಟೆ ಹೊಡೆಯೋದಷ್ಟೇ. ಅದು ಹರಟೆ ಹೊಡೆದ್ರೂ ಪರವಾಗಿಲ್ಲ, ಅದರಲ್ಲೂ ಮಜಾ ಸಿಗುತ್ತೆ. ಬಟ್ ಯಾರ್ದೋ ಮನೆ ವಿಷಯಗಳನ್ನ ಹೇಳ್ಕೊಳ್ಳೋದು, ಅವ್ರದ್ದು ನೋವುಗಳನ್ನೇನು ಹೇಳೋದು, ಅದಕ್ಕೋಸ್ಕರ ಇವ್ರಿಗೆಲ್ಲ ಸೊಂಟ ನೋವು, ಕುತ್ತಿಗೆ ನೋವು, ಆ ನೋವು, ಈ ನೋವು, ಮಣ್ಣು ಮಸಿ ಅವು ಇವು ಏನೇನೋ ಬರ್ತಾವ ಪಾಪ. ಸೊ ಆದ್ರಿಂದ ನಾನ್ ನಿಮ್ಗೆ ಹೇಳ್ತಾ ಇರೋದು, ಇದು ಆಹಾರ. ನೋಡೋದೆಲ್ಲ ಆಹಾರ, ಕೇಳೋದೆಲ್ಲ ಆಹಾರ. ಬಿ ಕೇರ್ಫುಲ್. ಹೇಗೆ ನಮಗೆ ಈ ಜಂಕ್ ಫುಡ್ ಅಂತಿದೆ, ಇನ್ನೊಂದು ಹೆಲ್ತಿ ಫುಡ್ ಅಂತಿದೆ. ಹೆಲ್ತಿ ಫುಡ್ ಅನ್ನ ತಿನ್ನೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ರುಚಿ, ಬಾಯಿ ರುಚಿ ಕೇಳೋದಕ್ಕಾಗಲ್ಲ. ವಾರಕ್ಕೊಂದ್ಸಲ ನಿಮ್ಗೆ ಏನ್ ಇಷ್ಟ ಬಂದು ತಿನ್ಕೊಳ್ಳಿ. ಅಟ್ಲೀಸ್ಟ್ ಒಂದು 5-6 ದಿವಸನಾದ್ರೂ ಶುದ್ಧವಾದ ಆಹಾರ, ಆ, ಬಿಸಿ ಬಿಸಿಯಾದ ಆಹಾರವನ್ನು ತಿಂದು ಆರೋಗ್ಯವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡೋದು ಕೇಳೋದು ಕೂಡ ಸತ್ವಭರಿತವಾಗಿರೋದನ್ನ ಕೇಳಿ. ಅದು ಎಲ್ಲ ನೀವು ಏನೇ ಕೇಳಿದ್ರು, ನಾನು ಹೇಳ್ತಾ ಇರೋದು ಪರಮಜ್ಞಾನ, ಬ್ರಹ್ಮಜ್ಞಾನನೇ ಆದ್ರೂ ಕೂಡ ನೀವು ಅದನ್ನ ಕೇವಲ ಇನ್ಫಾರ್ಮೇಶನ್ ಆಗಿ ತಗೊಂಡ್ರೆ ಅದು ನಿಮಗೆ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ನಮ್ ಗುರುಗಳು ಹೇಳೋರು, ನೀವು ಹಳ್ಳಿ ಕಡೆ ಕೇಳಿದ್ರೆ, ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾನೆ ಅಂತ. ಬೆರಳು, ಇದು ಒಂದು ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾನೆ ಅಂತ. ಹಸ್ತ ಅಂದ್ರೆ ಇದು ಪೂರ್ತಿ. ನಮ್ ಗುರುಗಳು, ನನ್ನ ಮಗನೇ ನೀನ್ ಎಂತ ಕಿಲಾಡಿ ಅಂದ್ರೆ, ಉಗುರು ತೋರಿಸಿದ್ರೆ ಸಾಕು ಇಡೀ ದೇಹ ನುಂಗ್ಬಿಡ್ತೀಯ ಅಂತ ಹೇಳೋರು ನನಗೆ. ಬೆರಳು ತೋರಿಸಿದ್ರಲ್ಲ, ಉಗುರು ತೋರಿಸಿದ್ರೆ ಇಡೀ ದೇಹ ನುಂಗ್ಬಿಡ್ತೀಯ ಅಂತ. ಅಂದ್ರೆ ನನ್ನಂತವನಿಗೆ ನೀವು 1% ತೋರಿಸಿದ್ರೆ ಸಾಕು 100% ಹೀರ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಗೊತ್ತಿರ್ತದೆ ಹೀರ್ಕೊಳ್ಳೋದು. ಈಗ ನೀವು ಇಷ್ಟೆಲ್ಲ ಜ್ಞಾನ, ಪರಮಜ್ಞಾನಗಳನ್ನ ಕೇಳ್ಕೊಂಡು ಏನೂ ಬರೀ ಇನ್ಫಾರ್ಮೇಶನ್ ಆಗಿ ತಗೊಂಡ್ರೆ, ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಟ್ರಾನ್ಸ್ಫಾರ್ಮೇಶನ್ ಯಾಕಾಗಲ್ಲ ಅಂತಂದ್ರೆ, ನಿಮ್ಮೊಳಗಡೆ ಮೊದಲು ಆ ಒಂದು ಯೋಗ್ಯತೆ, ಅರ್ಹತೆ ಇರೋದಿಲ್ಲ. ಆ ಸಕಾರಾತ್ಮಕವಾದ ಚಿಂತನೆಗಳು, ಭಾವನೆಗಳು ಖಂಡಿತವಾಗ್ಲೂ ನಿಮ್ಮಲ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ಕೇರ್ಲೆಸ್.
ಅಂದರೆ ನೋಡ್ದ, ಈ ಕಿವಿಲ್ ಕೇಳ್ದ, ಈ ಕಿವಿಲ್ ಬಿಟ್ಟ. ಹಿಂಗೆ ಮಾಡೋರು ಯಾರು ಕೂಡ ನಿಮ್ಮ ಬದುಕನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಮಾಡ್ಕೊಳ್ಳಿ, ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಬರೀ ನಾನು ವಿಡಿಯೋಗಳನ್ನು ನೋಡೇ ಟ್ರಾನ್ಸ್ಫಾರ್ಮೇಷನ್ ಸುಮಾರು ಜನ ಆಗಿದ್ದಾರೆ. ಬಟ್ ನೀವು ಆಗಲಿಲ್ವಾ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ದು ಏನೇ ಸಮಸ್ಯೆಗಳಿದ್ರೂ ಪೂರ್ವಾಪರಗಳನ್ನು ತಿಳಿದೇನೆ ಸಾಕಷ್ಟು ಜನಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಂದೆ ಕೂಡ ಇದೇ ಹೇಳ್ತೀನಿ. ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಳ್ಳದೇನೆ ನೀವು ಕೇಳೋ ಪ್ರಶ್ನೆ ಉತ್ತರ, ಮಾರ್ಗದರ್ಶನ, ಪರಿಹಾರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸಾಮಾಜಿಕವಾಗಿ ಏನಾದರೂ ಕೇಳಿದ್ರೆ ಮಾತ್ರ ನೀವು ಕೇಳೋ ಅಂಥದ್ದಕ್ಕೆ ಉತ್ತರ ಕೊಡ್ತೀನಿ ಹೊರತು ವೈಯಕ್ತಿಕವಾಗಿ ಏನೇ ಕೇಳಿದ್ರು ನಾನು ನಿಮಗೆ ವಾಯ್ಸ್ ಮೆಸೇಜ್ ಕಳಿಸೋದಾಗಲಿ, ರಿಪ್ಲೈ ಮಾಡೋದಾಗಲಿ, ಫೋನ್ ಮಾಡೋದಾಗಲಿ ಮಾಡೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ವೈಯಕ್ತಿಕವಾಗಿ ಏನಾದರೂ ಇದ್ದರೆ ನೇರವಾಗಿ ಬಂದು ಕೇಳಿ, ಖಂಡಿತವಾಗಿ ಕೊಡ್ತೀನಿ. ಬಹಳ ಅತ್ಯಮೂಲ್ಯವಾದ ನಿಮ್ಮ ಜೀವನದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ಸೊ ನಾನು ನಿರ್ಗಮಿಸ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ.